ಗೈಸ್, ಇವತ್ ನಾವು ನೋಡಕ್ ಬಂದಿರೋದು ರೀಸೆಂಟ್ ಆಗಿನೇ ತಮಿಳ್ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆಗಿರುವ ರಿವಾಲ್ವರ್ ರೀಟಾ ಅನ್ನುವ ಒಂದು ಸೂಪರ್ ಕ್ರೈಮ್ ಥ್ರಿಲ್ಲರ್ ಮೂವಿಯನ್ನ. ಅಂಡ್ ಇದ್ರಲ್ಲಿ ನಮ್ಮ ರೀಟಾ ಅವಳ ಫ್ಯಾಮಿಲಿ ಒಂದು ನೆಮ್ಮದಿಯಾದ ಜೀವನವನ್ನ ನಡೆಸ್ತಿರ್ತಾರೆ. ಎಲ್ಲಾನುವೆ ಚೆನ್ನಾಗಿನೇ ನಡೀತಿರ್ಬೇಕಾದ್ರೆ ಒಂದು ದೊಡ್ಡದಾದ ಗ್ಯಾಂಗ್ಸ್ಟರ್ ದಾರಿಯನ್ನ ತಪ್ಪಿ ಇವರ ಮನೆ ಒಳಗಡೆಗಾಗಿನೇ ನುಗ್ಗಿ ಬಂದ್ಬಿಡ್ತಾನೆ. ಸೊ ಅವನಿಂದ ಬಚಾವಾಗೋದಿಕ್ಕೆ ನಮ್ಮ ಮದರು ಕುಕ್ಕರ್ ಮುಚ್ಚಳವನ್ನ ತಗೊಂಡು ಅವನ ಕಥೆಯನ್ನ ಮುಗಿಸ್ಬಿಡ್ತಾರೆ. ಹೇಳಿ ಕೇಳಿ ಒಂದು ದೊಡ್ಡ ಗ್ಯಾಂಗ್ಸ್ಟರ್ ನ ಕಥೆಯನ್ನ ಮುಗಿಸಿದ್ದಾರೆ ಅಲ್ವಾ. ಸೊ ಪೊಲೀಸ್ ಅವರಾಗಿರ್ಬಹುದು, ಆ ಗ್ಯಾಂಗ್ಸ್ಟರ್ ನ ಕಡೆಯವರಾಗಿರ್ಬಹುದು, ದುಶ್ಮನ್ ಆಗಿರಬಹುದು, ಎಲ್ಲರೂ ಕೂಡ ನಮ್ಮ ಫ್ಯಾಮಿಲಿಯ ಹಿಂದಕ್ಕಾಗಿನೇ ಬಿದ್ದೋಗ್ತಾರೆ. ಅಂಡ್ ಇಂಥ ಸಿಚುವೇಶನ್ ಅಲ್ಲಿ ನಮ್ಮ ಫ್ಯಾಮಿಲಿ ಅವರು ಯಾವ ರೀತಿಯ ಗ್ಯಾಂಗ್ಸ್ಟರ್ ನ ಬಾಡಿಯನ್ನ ಬಚ್ಚಿಟ್ಟು ಈ ಪ್ರಾಬ್ಲಮ್ ನಿಂದ ಹೊರಗಡೆ ಬರ್ತಾರೆ ಎನ್ನುವ ಒಂದು ಕ್ರೇಜಿ ಮೂವಿಯನ್ನೇ ನೋಡ್ತಾ ಇದೀವಿ. ಮೂವಿ ಮಾತ್ರ ಸಖತ್ತಾಗಿದೆ. ಸೊ ಸ್ಕಿಪ್ ಅನ್ನ ಮಾಡದೆ ಕೊನೆವರೆಗೂ ನೋಡಿ. ಅಂಡ್ ನೀವಿನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಟಾಫಟ್ ಅಂತ ಇವಾಗ್ಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಓಪನಿಂಗ್ ಸೀನ್ ನಲ್ಲಿ ಮೋಹನ್ ಅನ್ನುವ ಒಬ್ಬ ವ್ಯಕ್ತಿಯನ್ನ ನಮ್ಗೆ ತೋರಿಸ್ತಾರೆ. ಅಂಡ್ ಇವನು ಸರಿಸುಮಾರು 30 ವರ್ಷಗಳಿಂದ ಹಣವನ್ನ ಕೂಡಿಟ್ಟಿ 2 ಕೋಟಿ ಹಣವನ್ನ ಕೊಟ್ಟು ಒಂದು ದೊಡ್ಡ ಪ್ರಾಪರ್ಟಿಯನ್ನ ಪರ್ಚೇಸ್ ಮಾಡ್ತಾನೆ. ಬಟ್ ಆದ್ರೆ ಇವನು ಯಾರ ಹತ್ರ ಪ್ರಾಪರ್ಟಿಯನ್ನ ತಗೊಂಡಿದ್ದಾರೋ ಅವರು ಇವನಿಗೆ ನಾಮವನ್ನ ಹಾಕಿದ್ದಾರೆ. ಅಂದ್ರೆ ನಕಲಿ ರಿಜಿಸ್ಟ್ರೇಷನ್ ಪೇಪರ್ ಗಳನ್ನ ಕೊಟ್ಟು ಇವನಿಗೆ ಯಾಮಾರಿಸಿ ಇವನ ಎಲ್ಲಾ ಹಣವನ್ನವೇ ಕೂಡ ಲೂಟಿಯನ್ನ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಇಷ್ಟು ದೊಡ್ಡ ಮೋಸ ಆಗಿದೆ ಅಂದ್ರೆ ಇವನ ಕೈಯಲ್ಲಿ ತಡ್ಕೊಳ್ಳೋದಿಕ್ಕೆ ಆಗುತ್ತಾ? ನಮ್ಮ ಜೀವನದಲ್ಲಿ ಕಷ್ಟವನ್ನ ಪಟ್ಟಿದ್ದು ಎಲ್ಲನೂ ಬರ್ಬಾದಾಗ್ಬಿಡ್ತು ಅಂತ ಯೋಚಿಸಿ ಸೂಸೈಡ್ ಅನ್ನ ಮಾಡ್ಕೊಂಡು ತೀರಿ ಹೋಗ್ಬಿಡ್ತಾನೆ ಈ ಮೋಹನ್. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನೆಕ್ಸ್ಟ್ ನಮ್ಗೆ ಡ್ರಾಕುಲಾ ಪಾಂಡ್ಯ ಅನ್ನುವ ವ್ಯಕ್ತಿಯನ್ನ ತೋರಿಸ್ತಾರೆ. ಅಂಡ್ ಇವನ ಬಗ್ಗೆ ಹೇಳ್ಬೇಕು ಅಂದ್ರೆ ಈ ಪಾಂಡಿಚೇರಿಯಲ್ಲೇ ದೊಡ್ಡದಾದ ಗ್ಯಾಂಗ್ಸ್ಟರ್. ಅಂದ್ರೆ ಇವನು ಪೊಲೀಸ್ ಅವರ ಎದುರುಗಡೆನೂ ಕೂಡ ಯೋಚನೆಯನ್ನೇ ಮಾಡ್ತೀರಾ ಯಾರ ಕೊಳ್ಳಿಯನ್ನ ಬೇಕಾದ್ರೂ ಮಾಡಬಲ್ಲ. ಅಷ್ಟರ ಮಟ್ಟಿಗೆ ದೊಡ್ಡ ಗ್ಯಾಂಗ್ಸ್ಟರ್ ಆಗಿನೇ ಬೆಳೆದಿದ್ದಾನೆ. ಅಂಡ್ ಈ ಡ್ರಾಕುಲಾಗೆ ಬಾಬಿ ಅನ್ನುವ ಒಬ್ಬ ಮಗ ಕೂಡ ಇದ್ದು ಅವನುವೇ ಇವಾಗ ಒಂದು ದೊಡ್ಡದಾದ ಗ್ಯಾಂಗ್ಸ್ಟರ್ ಆಗಿನೇ ಬೆಳ್ಕೊಂಡಿದ್ದಾನೆ. ಇವರ ಹೆಸರನ್ನ ಕೇಳಿದ್ರೆ ಸಾಕು ಊರಿನ ಜನವೆಲ್ಲ ನಡ್ಗೋಗ್ಬಿಡ್ತಾರೆ, ಆ ಮಟ್ಟಿಗೆ ಹವವನ್ನ ಮಡಗಿದ್ದಾರೆ. ಆದ್ರೆ ನರಸಿಂಹ ಅನ್ನುವ ವ್ಯಕ್ತಿ ಮಾತ್ರ ಇವರಿಗೆ ಹೆದರ್ಕೊಳ್ಳೋದಿಲ್ಲ. ಯಾಕಂದ್ರೆ ಅವನುವೇ ಕೂಡ ಇವರ ಹಾಗೇನೆ ಒಂದು ದೊಡ್ಡದಾದ ಗ್ಯಾಂಗ್ಸ್ಟರೇನೆ. ಅಂಡ್ ಈ ನರಸಿಂಹ ಮತ್ತೆ ಡ್ರಾಕುಲಾ ಇಬ್ಬರಿಗೆ ಕೂಡ ತುಂಬಾ ಹಿಂದೆಯಿಂದಾನೆ ಒಂದು ದೊಡ್ಡ ವಾರು ನಡೀತಾ ಬರ್ತಿದೆ. ಒಂದು ದಿನ ಈ ನರಸಿಂಹ ಡ್ರಾಕುಲಾವನ ಹತ್ರಕ್ಕಾಗಿನೇ ಬಂದು ನಿನ್ನ ತಾಲಿಯನ್ನ ತೆಗಿತೀನಿ ಅನ್ನೋದಾಗಿ ವಾರ್ನಿಂಗ್ ಅನ್ನವೇ ಕೂಡ ಕೊಟ್ಟಿ ಬರ್ತಾನೆ. ಅಂಡ್ ಈ ವಿಷಯ ಡ್ರಾಕುಲನ ಮಗನಾಗಿರುವ ಬಾಬಿಗೂ ಕೂಡ ಗೊತ್ತಾಗ್ಬಿಡುತ್ತೆ. ಸೊ ಕೋಪದಿಂದ ಸೀದಾ ನರಸಿಂಹನ ಹತ್ರಕ್ಕಾಗಿನೇ ಬಂದು ಅವನ ತಾಲಿಯನ್ನ ತೆಗೆದು ಆ ನರಸಿಂಹನಿಗೆ ರೆಡ್ಡಿ ಅನ್ನುವ ಒಬ್ಬ ತಮ್ಮ ಇದ್ದಾನೆ, ಅವನಿಗೇನೆ ಆ ತಲೆಯನ್ನ ಪಾರ್ಸಲ್ ಮಾಡಿ ಕಳಿಸ್ತಾನೆ. ಅಷ್ಟೇ, ಇವಾಗ ರೆಡ್ಡಿ ಕೂಡ ಅಣ್ಣನ ತಲೆಯನ್ನ ನೋಡ್ಬೇಕಾದ್ರೆ ತುಂಬಾನೇ ನೋವನ್ನ ಪಟ್ಕೊಂಡು ಆ ತಲೆ ಮುಂದೆ ಒಂದು ಶಪಥವನ್ನುವೇ ಮಾಡ್ತಾನೆ. ಎಲ್ಲಿವರೆಗೆ ಆ ಡ್ರಾಕುಲನ ತಲೆಯನ್ನ ತೆಗೆದು ಅವನ ಮಗನಾಗಿರುವ ಬಾಬಿಗೆ ಈ ರೀತಿ ಪಾರ್ಸಲ್ ಅನ್ನ ಮಾಡೋದಿಲ್ವೋ ಅಲ್ಲಿವರೆಗೂ ನಾನು ನೆಮ್ಮದಿಯಿಂದ ಬದುಕೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ಸಂಕಲ್ಪವನ್ನ ಮಾಡ್ಕೋತಾನೆ. ಅಂಡ್ ಇದೇ ರೀತಿಯಾಗಿ ಎಷ್ಟೋ ದಿನಗಳಿವೆ ಕೂಡ ಕಳಿಯುತ್ತೆ. ಬಟ್ ಆದ್ರೆ ಇನ್ನವೇ ಆ ರೆಡ್ಡಿ ಅವನ ಸೇಡನ್ನ ತೀರಿಸ್ಕೊಂಡಿಲ್ಲ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ಹೀರೋಯಿನ್ ಆಗಿರುವ ರೀಟಾ ಅವಳನ್ನ ತೋರಿಸ್ತಾರೆ. ಇವಳ ಬಗ್ಗೆ ಹೇಳ್ಬೇಕು ಅಂದ್ರೆ ಫಾದರ್ ತೀರೋಗಿರೋದ್ರಿಂದ ಒಂದು ರೆಸ್ಟೋರೆಂಟ್ ಅನ್ನ ಇಟ್ಟು ನಡ್ತಿ ಬರ್ತಿದ್ದಾಳೆ. ಅಂದ್ರೆ ಸಂಪೂರ್ಣವಾದ ಫ್ಯಾಮಿಲಿ ಜವಾಬ್ದಾರಿಯನ್ನ ಇವಳೇನೆ ತಗೊಂಡಿದ್ದಾಳೆ ಅಂತ ಅರ್ಥ. ಇನ್ನು ಫ್ಯಾಮಿಲಿಯಲ್ಲಿ ಯಾರ್ಯಾರು ಇದ್ದಾರೆ ಅಂತ ನೋಡ್ಬೇಕಾದ್ರೆ ಮದ್ವೆ ಆಗಿರುವ ಅಕ್ಕ ಇದ್ದಾಳೆ, ಮತ್ತೆ ಓದ್ತಾ ಇರುವ ಚಿಕ್ಕ ತಂಗಿ ಕೂಡ ಇದ್ದಾಳೆ. ಇನ್ನು ಇವರ ಮದರ್ ಆಗಿರುವ ಸೀಲಮ್ಮ ಅನ್ನುವ ಒಬ್ಬಳು ಲೇಡಿ ಕೂಡ ಮನೆಯಲ್ಲಿದ್ದಾಳೆ. ಅಂಡ್ ಇಲ್ಲಿವರೆಗೂ ಕಷ್ಟವನ್ನ ಪಟ್ಟು ಒಂದು ರೆಸ್ಟೋರೆಂಟ್ ಅನ್ನ ನಡೆಸಿ ಬರ್ತಿರ್ಬೇಕಾದ್ರೆ ಚೆನ್ನಾಗಿನೇ ನಡೀತಿದೆ. ಅಂಡ್ ಇದೇ ಟೈಮಿಗೆ ಮದರ್ ಆಗಿರುವ ಶೀಲಮ್ಮ ಕಾಳನ್ನ ಮಾಡಿ, ರೀಟಾ ಇವತ್ತು ನಿನ್ನ ಅಕ್ಕನ ಮಗುವಿನ ಬರ್ಡೇ ಇರೋದ್ರಿಂದ ಸ್ವಲ್ಪ ಕೇಕು ಮತ್ತೆ ಮೋಮೋಸ್ ಗಳನ್ನ ತಂದ್ಬಿಡು ಅನ್ನೋದಾಗಿನೇ ಹೇಳ್ತಾಳೆ. ಅಂಡ್ ಬರ್ತಾ ನಿನ್ನ ಮಾಮನಾಗಿರುವ ಹರ್ಷನನ್ವೇ ಕೂಡ ಇನ್ವೈಟ್ ಅನ್ನ ಮಾಡಿ ಬಾ, ಎಲ್ಲರೂ ಇವತ್ತು ಪಾರ್ಟಿಯನ್ನ ಮಾಡೋಣ ಅನ್ನೋದಾಗಿನೇ ಹೇಳ್ಕೊತಾಳೆ. ಸರಿ, ಓಕೆ ಅಂತ ನಮ್ಮ ರೀಟಾ ಕೂಡ ಮಾಮನಾಗಿರುವ ಹರ್ಷನಿಗೆ ಫೋನ್ ಅನ್ನ ಮಾಡಿ ಇವತ್ತು ಬರ್ಡೇ ಪಾರ್ಟಿಗೆ ಬನ್ನಿ ಅಂತ ಇನ್ವೈಟ್ ಅನ್ನ ಮಾಡ್ಬೇಕಾದ್ರೆ ಅವನು ಚೆನ್ನಾಗಿನೇ ಕುಡ್ದು ಟೈಟ್ ಆಗಿದ್ದಾನೆ. ಸೊ ನಾನು ಯಾವ ಪಾರ್ಟಿಗೆ ಬರೋದಿಲ್ಲ ಅನ್ನೋದಾಗಿನೇ ಹೇಳ್ಕೊತಾನೆ. ಸರಿ, ಓಕೆ ಅಂತ ನಮ್ಮ ರೀಟಾ ಕೂಡ ಒಂದು ಕೇಕ್ ಶಾಪಿಗಾಗಿನೇ ಬಂದು ತುಂಬಾನೇ ಟೆನ್ಷನ್ ಅಲ್ಲಿ ನಮ್ಗೆ ಸಮೋಸ ಬೇಕು, ಅದು ಬೇಕು, ಇದು ಬೇಕು ಅಂತ ಎಲ್ಲವನ್ನ ಆರ್ಡರ್ ಮಾಡ್ತಾಳೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಗ್ಯಾಂಗ್ಸ್ಟರ್ ಆಗಿರುವ ಡ್ರಾಕುಲಾವನನ್ನ ತೋರಿಸ್ಬೇಕಾದ್ರೆ ಅವನಿಗೆ ಲುಲ್ಲು ಅನ್ನುವ ಒಬ್ಬ ಬ್ರೋಕರ್ ಕಾಲ್ ಅನ್ನ ಮಾಡಿ ಇವತ್ತು ನಮ್ಮ ಹೋಟೆಲ್ಗೆ ತುಂಬಾನೇ ಬ್ಯೂಟಿಫುಲ್ ಆಗಿರುವ ಹುಡುಗಿಯರು ಬಂದಿದ್ದಾರೆ, ಸೊ ನೀವು ಅವರ ಫೋಟೋಗಳನ್ನ ನೋಡಿ ನಮ್ಮ ಹೋಟೆಲ್ಗೆನೆ ಬನ್ನಿ ಅಂತ ಇನ್ವೈಟ್ ಅನ್ನ ಮಾಡ್ತಾನೆ. ಅಂಡ್ ಅದೇ ರೀತಿ ಡ್ರಾಕುಲಾ ಕೂಡ ಫೋಟೋಗಳನ್ನ ನೋಡ್ಬೇಕಾದ್ರೆ ಜೊಲ್ಲನ್ನ ಬಿಟ್ಕೊಂಡು ನಾವಿವತ್ತು ಎಂಜಾಯ್ ಅನ್ನ ಮಾಡೋದಿಕ್ಕೆ ಹೋಗ್ಲೇಬೇಕು ಅನ್ನೋದಾಗಿ ರೆಡಿ ಆಗ್ತಾನೆ. ಇದ್ರ ಅರ್ಥ ಗ್ಯಾಂಗ್ಸ್ಟರ್ ಆಗಿರುವ ಈ ಡ್ರಾಕುಲಾ ಒಬ್ಬ ದೊಡ್ಡ ಟರ್ಕಿ ಅನ್ನೋದುವೆ ಕೂಡ ನಮ್ಗೆ ಗೊತ್ತಾಗುತ್ತೆ. ಅಂಡ್ ಇವಾಗ ಲುಲ್ಲು ಅನ್ನುವ ಒಬ್ಬ ಬ್ರೋಕರು ಕಾಳನ್ನ ಮಾಡಿದ್ದ ಅಲ್ವಾ, ಅವನನ್ನ ತೋರಿಸ್ಬೇಕಾದ್ರೆ ಅವರ ಜೊತೆಯಾಗಿ 4 ಜನ ಬೇರೆ ಬೇರೆ ಗೂಂಡಗಳಿವೆ ಕೂಡ ಇದ್ದಾರೆ. ಅಂಡ್ ಆ ಗೂಂಡಗಳ ಹೆಡ್ ಬಂದು ರಾಜು ಅಂತ. ಅಂಡ್ ಇವಾಗ ಕೊಡ್ತಾ ನೋಡಿ ನಮ್ಗೆ ಒಂದು ದೊಡ್ಡದಾದ ಟ್ವಿಸ್ಟ್ ಅನ್ನ.
ಅದೇ ರೆಡ್ಡಿ ಅನ್ನುವ ರೌಡಿ ಅವನ ಅಣ್ಣನ ಸೇಡನ್ನ ತೀರಿಸ್ಕೊಳ್ಳೋದಿಕ್ಕಾಗಿ ಈ ಡ್ರಾಕುಲಾವನ ತಲೆಯನ್ನ ಕಟ್ ಮಾಡೋದಿಕ್ಕಾಗಿನೇ ಕಾಯ್ತಾ ಇದ್ದಾನೆ ಅಲ್ವಾ. ಅವನೇನೆ ಇವಾಗ ಈ ಗೂಂಡಗಳ ಟೀಮನ್ನ ಈ ಲುಲ್ಲು ಅವನ ಹತ್ರಕ್ಕಾಗಿನೇ ಕಳ್ಸಿರೋದು. ಅಂದ್ರೆ ಇವನಿಗೆ ಹುಡುಗಿರ ಚಟ ಇರೋದ್ರಿಂದ ಖಂಡಿತ ಇಲ್ಲಿಗೆ ಬಂದೇ ಬರ್ತಾನೆ. ಸೊ ಅವನು ಒಂಟಿಯಾಗಿ ಬರೋದ್ರಿಂದ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಂಡು ಅವನ ಕಥೆಯನ್ನ ಮುಗಿಸೋದಿಕ್ಕಾಗಿ ಈ ರಾಜು ಅವನ ಟೀಮ್ ಅನ್ನ ಲುಲ್ಲು ಅವನ ಜೊತೆ ಮಾತುಕತೆಯನ್ನ ಮುಗಿಸಿ ಆ ಡ್ರಾಕುಲಾ ಅವನ ಕಥೆಯನ್ನ ಮುಗಿಸೋದಿಕ್ಕಾಗಿನೇ ಸೆಟಪ್ ಮಾಡಿ ಕಳ್ಸಿರೋದು. ಸೊ ಇವಾಗ ಈ ರಾಜು ಕೂಡ ರೆಡ್ಡಿಗೆ ಕೋಳೆನ ಮಾಡಿ ಇನ್ನು ಕೆಲವೇ ಗಂಟೆಗಳಲ್ಲಿ ಡ್ರಾಕುಲಾವನ ಕಥೆಯನ್ನ ಮುಗಿಸಿ ತಲೆಯನ್ನ ನಿಮ್ಮ ಹತ್ರಕ್ಕಾಗಿನೇ ತರ್ತೀವಿ. ಸೊ 5 ಕೋಟಿ ಹಣವನ್ನ ನೀವು ರೆಡಿಯನ್ನ ಮಾಡ್ಕೊಳ್ಳಿ ಅನ್ನೋದಾಗಿನೇ ಹೇಳ್ತಾನೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಆ ಡ್ರಾಕುಲಾವನನ್ನ ತೋರಿಸ್ಬೇಕಾದ್ರೆ ಅವನವೇ ಕೂಡ ಸ್ನಾನವನ್ನೆಲ್ಲ ಮಾಡ್ಕೊಂಡು ಒಳ್ಳೆ ಪರ್ಫ್ಯೂಮು ಒಳ್ಳೆ ಬಟ್ಟೆ ಎಲ್ಲವನ್ನವೇ ಕೂಡ ಹಾಕೊಂಡು ಹೊರಗಡೆ ಬರ್ತಾನೆ. ಆ ರೀತಿ ಬರ್ಬೇಕಾದ್ರೆ ಈ ಡ್ರಾಕುಲನಿಗೆ ಚೀತಾ ಅನ್ನುವ ಮತ್ತೊಬ್ಬ ಮಗ ಇದ್ದಾನೆ. ಬಟ್ ಆದ್ರೆ ಅವನನ್ನ ಯಾರುವೇ ಕೂಡ ಕನ್ಸಿಡರ್ ಮಾಡಲ್ಲ, ಅವನ ಮಾತುಗಳನ್ನವೇ ಕೂಡ ಕೇಳೋದಿಲ್ಲ. ಅಂಡ್ ಇವಾಗ ಅದೇ ಚೀತಾ ಇವನ ಮುಂದಕ್ಕಾಗಿನೇ ಬಂದು, ಅಪ್ಪ ಎಲ್ಲ ಬಾರಿ ನೀವೇನೆ ಹೋಗಿ ಎಂಜಾಯ್ ಮಾಡಿ ಬರ್ತೀರಾ, ಸೊ ಈ ಬಾರಿ ನನ್ನನ್ನವೇ ಕೂಡ ಕರ್ಕೊಂಡು ಹೋಗಿ ಅಂತ ರಿಕ್ವೆಸ್ಟ್ ಅನ್ನ ಮಾಡ್ಕೋಬೇಕಾದ್ರೆ ಇದನ್ನ ಕೇಳಿವ ಡ್ರಾಕುಲಾ ಸರ್ಸರಿಯಾಗಿನೇ ಬೈದು ಹೋಗೋನದಾಗಿನೇ ಕಳ್ಸಿ ಅವನು ಒಬ್ಬನೇ ಕಾರನ್ನ ಹತ್ಕೊಂಡು ಹೋಟೆಲ್ ಕಡೆಗೆ ಹೊರಟು ಬರ್ತಾನೆ. ಅಂಡ್ ಅದೇ ರೀತಿಯಾಗಿ ಕಾರನ್ನ ಓಡಿಸ್ಕೊಂಡು ಬರ್ತಿರ್ಬೇಕಾದ್ರೆ ಎಣ್ಣೆಯನ್ನ ಕುಡಿಯೋದು, ಸೇದೋದು, ಈ ರೀತಿ ಟೋಟಲ್ ಆಗಿ ನಶೆಯನ್ನ ಮಾಡ್ಕೊಂಡು ಲೊಕೇಶನ್ ಹತ್ರಕ್ಕಾಗಿನವೇ ಕೂಡ ಬರ್ತಾನೆ. ಆ ನಂತರ ಕಾರನ್ನ ಇಳಿದು ಸೀದಾ ಹೋಟೆಲ್ ಒಳಗಡೆಗಾಗಿನೇ ಹೋಗೋಣ ಅನ್ನೋದಾಗಿ ಬರ್ತಿರ್ತಾನೆ. ಬಟ್ ಆದ್ರೆ ಇವನು ನಶೆಯನ್ನ ಮಾಡ್ಕೊಂಡು ಆಲ್ರೆಡಿ ಟೈಟ್ ಆಗೋಗಿದ್ದಾನೆ ಅಲ್ವಾ. ಸೊ ಸರಿಯಾಗಿ ಇವನಿಗೆ ದಾರಿ ಕೂಡ ಕಾಣಿಸೋದೇ ಇಲ್ಲ. ಆದ್ರಿಂದ ಯಾವ ದಾರಿ ಕಾಣಿಸುತ್ತೋ ಅದೇ ದಾರಿಯಲ್ಲಿ ನಡ್ಕೊಂಡು ಸೀದಾ ಒಂದು ಮನೆ ಒಳಗಡೆಗಾಗಿನೇ ನುಗ್ಗಿ ಬಂದ್ಬಿಡ್ತಾನೆ. ಅಂಡ್ ಇವಾಗ ಇವನು ಬಂದಿರೋದು ಬೇರೆ ಯಾರ್ದುವೆ ಮನೆಗಲ್ಲ, ಬದಲಾಗಿ ನಮ್ಮ ರೀಟಾ ಅವಳ ಮನೆಗೇನೆ. ಸೊ ಈ ರೀತಿ ಗೊತ್ತಿಲ್ಲದೆ ಇರುವ ಒಬ್ಬ ವ್ಯಕ್ತಿ ಮನೆ ಒಳಗಡೆಗೆ ಬಂದಿದ್ದಾನೆ ಅಂದ್ರೆ ಸಹಿಸ್ಕೋತಾರಾ? ಸರಿಯಾಗಿನ ಬೈದು ನಮ್ಮ ರೀಟಾ ಕೂಡ ಹೊರಗಡೆಗಾಗಿ ಕಳ್ಸೋದಿಕ್ಕಾಗಿನೇ ನೋಡ್ತಾಳೆ. ಅಂಡ್ ಈ ಗಲಾಟೆಯನ್ನ ಕೇಳಿಸ್ಕೊಳ್ಳುವ ನಮ್ಮ ಶೀಲಮ್ಮ ಕೂಡ ಹೊರಗಡೆಗಾಗಿನೇ ಬಂದು, ಯಾರಪ್ಪ ನೀನು ಮನೆ ಒಳಗಡೆಗೆ ಏನಕ್ಕೆ ಬಂದಿ ಅನ್ನೋದಾಗಿ ಬೈಯೋದಿಕ್ಕೆ ಶುರುವನ್ನ ಮಾಡ್ಕೋತಾರೆ. ಅಂಡ್ ಆನಂತರ ಇಬ್ಬರೇ ಕೂಡ ಏನೋ ದಡಿಯ ಕರಿಯ ಏನಕ್ಕೋ ನಮ್ಮ ಮನೆ ಒಳಗಡೆಗೆ ಬಂದೆ, ಹಂದಿ ತರ ಬೆಳ್ಕೊಂಡಿದ್ಯಾ ಗೊತ್ತಾಗಲ್ವಾ ನಿನ್ಗೆ, ವಾಪಸ್ ಹೋಗು ಅನ್ನೋದಾಗಿ ಬೈಯೋದಿಕ್ಕೆ ಶುರುವನ್ನ ಮಾಡ್ಕೋತಾರೆ. ಸೊ ಇವರ ಬೈಗುಳವನ್ನ ತೊಡೆಯೋದಿಕ್ಕೆ ಆಗ್ದಿರುವ ಈ ಗ್ಯಾಂಗ್ಸ್ಟರು ಅವನ ಗನ್ನನ್ನ ತೆಗೆದು ನಮ್ಮ ರೀಟಾ ಅವಳನ್ನ ಪಾಯಿಂಟ್ ಮಾಡಿ ನಿಂತ್ಕೋತಾನೆ. ಸೊ ಇದನ್ನ ನೋಡಿ ಗಾಬರಿಯನ್ನ ಪಡ್ಕೊಳ್ಳುವ ನಮ್ಮ ಶೀಲಮ್ಮ ಕೈಯಲ್ಲಿರುವ ಕುಕ್ಕರ್ ಮುಚ್ಚಳವನ್ನ ತೆಗೆದು ಸ್ಪಾಟ್ ಅಂತ ಒಂದು ಹೆಡ್ ಶಾಟ್ ಅನ್ನ ಕೊಟ್ಟೆ ಬಿಡ್ತಾಳೆ. ಅಷ್ಟೇ ಇವಾಗ ಡ್ರಾಕುಲಾ ಕೂಡ ಅದೇ ಸ್ಪಾಟ್ ಅಲ್ಲಿ ಕೆಳಗಡೆಗಾಗಿ ಬಿದ್ದು ಒಂದೇ ಹೆಡ್ ಶಾಟಿಗೆ ತೀರಿ ಹೋಗ್ಬಿಡ್ತಾನೆ ಈ ದೊಡ್ಡ ಗ್ಯಾಂಗ್ಸ್ಟರ್. ಅಷ್ಟೇ ಈ ವಿಷಯ ಗೊತ್ತಾಗ್ಬೇಕಾದ್ರೆ ನಮ್ಮ ರೀಟಾ ಮತ್ತೆ ಮದರು ಇಬ್ಬರೇ ಕೂಡ ತುಂಬಾನೇ ಭಯವನ್ನ ಪಡ್ಕೊಬಿಡ್ತಾರೆ. ಅಂಡ್ ಅದು ಅಲ್ಲದೆ ಇವಾಗ ಸತ್ತು ಬಿದ್ದಿರುವ ವ್ಯಕ್ತಿ ಯಾರು ಅಂತಾನವೇ ಕೂಡ ಗೊತ್ತೇ ಇಲ್ಲ ಅಲ್ವಾ. ಸೊ ಏನ್ ಮಾಡ್ಬೇಕು ಅಂತ ಯೋಚನೆಯನ್ನ ಮಾಡ್ತಿರ್ಬೇಕಾದ್ರೆ ಇದೇ ಟೈಮಿಗೆ ತಂಗಿ ಮತ್ತೆ ದೊಡ್ಡ ಸಿಸ್ಟರು ಇಬ್ಬರೇ ಮನೆ ಒಳಗಡೆ ಬರ್ತಾರೆ. ಅಂಡ್ ನಮ್ಮ ದೊಡ್ಡ ಸಿಸ್ಟರು ಕೆಳಗಡೆ ಬಿದ್ದಿರುವ ಈ ವ್ಯಕ್ತಿಯನ್ನ ನೋಡ್ಬೇಕಾದ್ರೆ ಅವಳಿಗೆ ಗೊತ್ತಾಗ್ಬಿಡುತ್ತೆ ಇವನು ದೊಡ್ಡ ಗ್ಯಾಂಗ್ಸ್ಟರ್ ಆಗಿರುವ ಡ್ರಾಕುಲಾ ಅಂತ. ಅಂಡ್ ಇವನಿಗೆ ಬಾಬಿ ಅನ್ನುವ ಒಬ್ಬ ಮಗ ಕೂಡ ಇದ್ದಾನೆ. ಅವನಿಗೆ ಏನಾದ್ರೂ ಈ ವಿಷಯ ಗೊತ್ತಾಗ್ಬಿಟ್ರೆ ನಮ್ಮ ಎಲ್ಲರ ಕಥೆಯನ್ನೇ ಕೂಡ ಮುಗಿಸಿ ಆಗ್ಬಿಡ್ತಾರೆ ಅಂತ ಹೇಳ್ಕೊತಾಳೆ. ಸೊ ಇದನ್ನೆಲ್ಲ ಕೇಳಿವ ನಮ್ಮ ಮದರು, ಹಾಗಿದ್ರೆ ನಾವು ಪೊಲೀಸ್ಗೆ ಕಾಳನ್ನ ಮಾಡಿ ಎಲ್ಲವನ್ನ ಹೇಳ್ಬಿಡೋಣ, ಅವಾಗಾದ್ರೂ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳ್ಕೋಬೇಕಾದ್ರೆ ಅದನ್ನ ಕೇಳ್ತಿದಾಗೇನೆ ನಮ್ಮ ರೀಟಾ ತುಂಬಾನೇ ಭಯವನ್ನ ಪಟ್ಕೊಂಡು ಬೇಡ ಬೇಡ ಅಂತ ತಡಿತಾಳೆ. ಯಾಕೆ ಅಂತ ಕೇಳ್ಬೇಕಾದ್ರೆ ಇವಳು ಮತ್ತೊಂದು ವಿಷಯವನ್ನ ಹೇಳ್ತಾಳೆ ನೋಡಿ. ಅಂದ್ರೆ ಕೆಲವು ದಿನಗಳ ಹಿಂದೆ ಕಾಮರಾಜ್ ಅನ್ನುವ ಒಬ್ಬ ಪೊಲೀಸ್ ಆಫೀಸರ್ ರಸ್ತೆ ಮಧ್ಯದಲ್ಲಿ ಒಬ್ಬ ಅಮಾಯಕ ವ್ಯಕ್ತಿಗೆ ಯರಬೀರಿಯಾಗಿ ಹೊಡಿತಿರ್ತಾನೆ. ಸೊ ಅದನ್ನ ನಮ್ಮ ರೀಟಾ ವಿಡಿಯೋವನ್ನ ಮಾಡ್ಕೊಂಡು ಕಮಿಷನರ್ಗೆ ಕೂಡ ಕೊಟ್ಟು ಇವನ ವಿರುದ್ಧ ಕಂಪ್ಲೇಂಟ್ ಅನ್ನ ಮಾಡ್ಬಿಟ್ಟಿದ್ದಾಳೆ. ಸೊ ಇವನು ತಪ್ಪನ್ನ ಮಾಡಿದಾನೆ ಅಂತ ಈ ಕಾಮರಾಜ್ ಅನ್ನುವ ಪೊಲೀಸ್ ಆಫೀಸರ್ಗೆ 3 ತಿಂಗಳವರೆಗೂ ಕೂಡ ಸಸ್ಪೆಂಡ್ ಅನ್ನ ಮಾಡಿದ್ದಾರೆ. ಇವಾಗೇನು 3 ತಿಂಗಳಾಗಿ ವಾಪಸ್ಸು ಕೆಲ್ಸಕ್ಕಾಗಿ ಜಾಯಿನ್ ಆಗಿದ್ದಾನೆ. ಬಟ್ ಆದ್ರೆ ಕಮಿಷನರ್ಗೆ ಕಂಪ್ಲೇಂಟ್ ಕೊಟ್ಟಿರೋದು ನಾನು ಅಂತ ಗೊತ್ತಾದ್ಮೇಲೆ ನನ್ನ ವಿರುದ್ಧ ಸೇಡನ್ನ ತೀರಿಸ್ಕೊಳ್ಳೋದಿಕ್ಕೆ ಕಾಯ್ಕೊಂಡು ಕುಳಿತಿದ್ದಾನೆ. ಇವಾಗೇನಾದ್ರೂ ನಾವು ಅವನ ಹತ್ರ ಹೋದ್ರೆ ನಮ್ಮನ್ನೆಲ್ಲರದ್ರೂ ಕೂಡ ಜೈಲಿನ ಒಳಗಡೆ ಹಾಕ್ಬಿಡ್ತಾನೆ. ಸೊ ಅವನ ಹತ್ರ ಹೋಗೋದು ಬೇಡ ಅನ್ನೋದಾಗಿನೇ ಹೇಳ್ಬೇಕಾದ್ರೆ ನಮ್ಮ ಮದರು, ಹಾಗಿದ್ರೆ ನಾವಿವಾಗ ಏನನ್ನ ಮಾಡ್ಬೇಕು? ಇವಾಗ ಬರ್ಡೇ ಪಾರ್ಟಿಯನ್ನ ಮಾಡೋದಿಕ್ಕಾಗಿ ಎಲ್ಲ ರಿಲೇಟಿವ್ಗಳೇ ಬೇರೆ ಬರ್ತಾ ಇದ್ದಾರೆ ಅಲ್ವಾ. ಸೊ ಅವರಿಂದ ಈ ವಿಷಯವನ್ನ ಹೇಗೆ ಮುಚ್ಚಿಡೋಣ ಅನ್ನೋದಾಗಿನೇ ಕೇಳ್ಬೇಕಾದ್ರೆ ಪಾರ್ಟಿ ಮುಗಿಯವರ್ಗುವೆ ಯಾವ್ದಾದ್ರೂ ಒಂದು ರೂಮ್ ನಲ್ಲಿ ಬಚ್ಚಿ ಮಾಡ್ಕೋಣ, ಆ ನಂತರ ಇದರ ಜೊತೆ ಏನನ್ನ ಮಾಡ್ಬೇಕು, ಇದನ್ನ ಎಲ್ಲಿಗೆ ಸಾಗಿಸ್ಬೇಕು ಯೋಚಿಸೋಣ ಅಂತ ಈ ಬಾಡಿಯನ್ನ ಮನೆ ಒಳಗಡೆನೆ ಬಚ್ಚಿ ಮಡಗೋದಿಕ್ಕಾಗಿ ಎಲ್ಲರೂ ಟ್ರೈಯನ್ನ ಮಾಡ್ತಾರೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ರಾಜುವಿನ ಗ್ಯಾಂಗ್ ಅನ್ನ ತೋರಿಸ್ಬೇಕಾದ್ರೆ ಅವ್ರು ಆಲ್ರೆಡಿ ನಮ್ಮ ರೀಟಾ ಅವಳ ಮನೆ ಹತ್ರಕ್ಕಾಗಿನೇ ಬಂದು ಕಾಯ್ಕೊಂಡು ಕುಳಿತಿದ್ದಾರೆ. ಅಂದ್ರೆ ಟೈಮ್ ಆಗಿದ್ರೆ ಕೂಡ ಏನಕ್ಕೆ ಆ ಡ್ರಾಕುಲಾ ಇನ್ನವೇ ಬಂದಿಲ್ಲ ಅಂತ ಎಲ್ಲ ಕಡೆ ಹುಡಿಕೊಂಡು ಬರ್ಬೇಕಾದ್ರೆ ಅವನ ಕಾರು ಇವರ ಮನೆ ಮುಂದಕ್ಕಾಗಿನೇ ಬಂದು ನಿಂತಿರೋದನ್ನ ನೋಡಿ ಕಿಟಕಿಯಲ್ಲಿ ಗಿಣಕಿ ಎಲ್ಲವನ್ನ ನೋಡಿದ್ದಾರೆ. ಅಂದ್ರೆ ನಮ್ಮ ಶೀಲಮ್ಮ ಕುಕ್ಕರ್ ಮುಚ್ಚಳದಿಂದ ಒಡೆದು ಕಥೆಯನ್ನ ಮುಗಿಸಿದ್ದಾಳೆ ಅಲ್ವಾ.
ಸೊ ಎಲ್ಲ ವಿಷಯವನ್ನ ನೋಡಿ ಈ ಬರ್ಡೇ ಪಾರ್ಟಿ ಮುಗಿಯವರೆಗಬೇಕಾದು ಆ ನಂತರ ಅವನ ಬಾಡಿಯನ್ನ ತಗೊಂಡು ಹೋಗೋಣ ಅಂತ ಕಾಯ್ತಿದ್ದಾರೆ. ಯಾಕಂದ್ರೆ ಡ್ರಾಕುಲನ ತಲೆಯನ್ನ ತಗೊಂಡು ಹೋದ್ರೆ ಮಾತ್ರನೇ ಆ ರೆಡ್ಡಿ ಇವರಿಗೆ 5 ಕೋಟಿ ಹಣವನ್ನ ಕೊಡೋದು. ಸೊ ಅದಕ್ಕಾಗಿನೇ ಪಾರ್ಟಿ ಮುಗಿಯವರೆಗೂ ಕೂಡ ಇವರು ವೇಟ್ ಅನ್ನ ಮಾಡ್ತಿರ್ಬೇಕಾದ್ರೆ ಇದೇ ಟೈಮಿಗೆ ಸರಿಯಾಗಿ ಆ ರೆಡ್ಡಿ ಕೂಡ ಕಾಲನ್ನ ಮಾಡಿ ಏನಾಯ್ತು ಅವನ ಕಥೆಯನ್ನ ಮುಗಿಸಿದ್ರ ಇಲ್ವಾ ಅಂತ ಕೇಳ್ಬೇಕಾದ್ರೆ ಈ ರಾಜು ಕೂಡ ಅವನ ಕಥೆಯನ್ನ ನಾವು ಆಲ್ರೆಡಿ ಮುಗಿಸ್ಬಿಟ್ಟಿದೀವಿ, ಇನ್ನು ಅವನ ತಲೆಯನ್ನ ಮಾತ್ರ ಕಟ್ ಮಾಡಿ ಹೊರಗಡೆಗಾಗಿ ತೆಗಿಬೇಕು ಅಂಡ್ ಬೆಳಗ್ಗೆ ಅಷ್ಟರಲ್ಲಿ ನಿಮ್ಮ ಹತ್ರಕ್ಕಾಗಿನೇ ತಂದು ಕೊಟ್ಬಿಡ್ತೀವಿ, ನೀವು ಕೂಡ 5 ಕೋಟಿ ಹಣವನ್ನ ತಂದ್ಬಿಡಿ ಅಂತ ಹೇಳ್ತಾನೆ. ಸೊ ಇದನ್ನ ಕೇಳ್ಬೇಕಾದ್ರೆ ರೆಡ್ಡಿಗಂತೂ ಖುಷಿನ ತೊಡೆಯೋದಕ್ಕೆ ಆಗೋದೇ ಇಲ್ಲ. ಸೊ ನಿಮ್ಗೆ ಬರ್ಬೇಕಾಗಿದ್ದ ಎಲ್ಲ ಹಣವನ್ನ ರೆಡಿಯನ್ನ ಮಾಡಿದ್ದೀನಿ ಅನ್ನೋದಾಗಿನೇ ಹೇಳ್ಕೊತಾನೆ. ಇದನ್ನೆಲ್ಲ ರಾಜುವಿನ ಅಸಿಸ್ಟೆಂಟ್ ಆಗಿರುವ ಸ್ವಾಮಿ ಕೂಡ ಎಲ್ಲವನ್ನ ಕೇಳಿಸ್ಕೊಂಡು 5 ಕೋಟಿ ಡೀಲ್ ಅನ್ನ ಮಾತಾಡ್ಬೇಕಾದ್ರೆ ಅದನ್ನ ಕೇಳಿ ಸ್ವಲ್ಪ ಶಾಕ್ ಆಗ್ತಾನೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ವಾಪಸ್ಸು ನಮ್ಮ ರೀಟಾ ಅವಳ ಫ್ಯಾಮಿಲಿಯನ್ನ ತೋರಿಸ್ಬೇಕಾದ್ರೆ ಇವಾಗ ಫ್ರೆಂಡ್ಸ್ ಗಳು, ಫ್ಯಾಮಿಲಿಗಳು, ರಿಲೇಟಿವ್ಸ್ ಗಳು ಎಲ್ಲರಿಗೂ ಕೂಡ ಸೇರ್ಕೊಂಡು ಪಾರ್ಟಿಯನ್ನ ಮುಗಿಸಿ ಎಲ್ಲರನ್ನುವೆ ವಾಪಸ್ಸು ಅವರವರ ಮನೆಗಾಗಿನೇ ಕಳ್ಸಿದ್ದಾರೆ. ಅಂಡ್ ಇವಾಗ ನಮ್ಮ ರೀಟಾ ಈ ಬಾಡಿಯನ್ನ ನಾವು ಏನ್ ಮಾಡ್ಬೇಕು ಅಂತ ಯೋಚಿಸ್ಬೇಕಾದ್ರೆ ನಮ್ಮ ಫ್ಯಾಮಿಲಿಯಲ್ಲಿರುವ ಎಲ್ಲರಿಗೂ ಕೂಡ ಒಂದೊಂದು ಐಡಿಯಾವನ್ನ ಕೊಡೋದಿಕ್ಕೆ ಶುರುವನ್ನ ಮಾಡ್ಕೋತಾರೆ. ಚಿಕ್ಕದಾಗಿನೇ ಕಟ್ ಮಾಡಿ ಡ್ರಮ್ನ ಒಳಗಡೆಗೆ ಫಿಲ್ ಅನ್ನ ಮಾಡ್ಬಿಡೋಣ್ವಾ, ಇಲ್ಲ ಕುಕ್ಕರ್ ನಲ್ಲಿ ಹಾಕಿ ಎಲ್ಲವನ್ನ ಚೆನ್ನಾಗಿನೇ ಬೇಯಿಸಿ ಫುಡ್ ಅನ್ನ ಮಾಡ್ಬಿಡೋಣ್ವಾ, ಇಲ್ಲಾಂದ್ರೆ ಸ್ಕಿನ್ನು ಬೋನು ಎಲ್ಲವನ್ನ ತೆಗೆದು ಮನೆಗೆ ಡೆಕೋರೇಷನ್ ಅನ್ನ ಮಾಡ್ಕೊಳ್ಳೋಣ್ವಾ ಅನ್ನೋ ರೀತಿಯಾಗಿನೇ ಮಾತಾಡ್ತಿರ್ತಾರೆ. ಬಟ್ ಆದ್ರೆ ನಮ್ಮ ರೀಟಾಗೆ ತಲೆಯೆಲ್ಲ ಕೆಟ್ಟೋಗ್ಬಿಟ್ಟಿದೆ ಅಲ್ವಾ, ಅಮ್ಮ ಸ್ವಲ್ಪ ಸೀರಿಯಸ್ ಆಗಿ ಯೋಚನೆಯನ್ನ ಮಾಡಮ್ಮ ಅಂತ ಕೇಳ್ಬೇಕಾದ್ರೆ ಇವಾಗ ನಮ್ಮ ಶೀಲಮ್ಮ ಸೀರಿಯಸ್ ಆಗಿನೇ ಯೋಚನೆ ಮಾಡಿ ಒಂದು ಕಾಮಿಡಿ ಆದ ಐಡಿಯಾವನ್ನ ಕೊಡ್ತಾಳೆ. ಅಂದ್ರೆ ಒಂದು ಕಾರನ್ನ ಪರ್ಚೇಸ್ ಮಾಡಿ ಅದರ ಒಳಗಡೆಗೆ ಹಾಕೊಂಡು ಯಾವ್ದಾದ್ರು ಜಾಗದಲ್ಲಿ ಎಸ್ಯೋಣ ಅನ್ನೋದಾಗಿ ಪ್ಲಾನ್ ಕೊಡ್ತಾಳೆ. ಸೊ ಈ ಟೈಮ್ ನಲ್ಲಿ ನಮ್ಗೆ ಕಾರನ್ನ ಯಾರು ಕೊಡ್ತಾರೆ ಅಂತ ಕೇಳ್ಬೇಕಾದ್ರೆ ಅದಕ್ಕೇನು ಒಂದು ಸೆಕೆಂಡ್ ಹ್ಯಾಂಡ್ ಕಾರನ್ನ ತಗೊಂಡ್ರೆ ಆಯ್ತು ಅನ್ನೋದಾಗಿ ಹೇಳ್ಬೇಕಾದ್ರೆ ಈ ಐಡಿಯಾ ನಮ್ಮ ರೀಡಾಗವೇ ಕೂಡ ಇಷ್ಟವಾಗುತ್ತೆ. ಹೇಗಿದ್ರುವೆ ತಂಗಿಯನ್ನ ಕರ್ಕೊಂಡು ಪಾಂಡಿಚೇರಿಯಲ್ಲಿರುವ ಯೂನಿವರ್ಸಿಟಿಗೆ ನಾಳೆ ಡ್ರಾಪ್ ಅನ್ನ ಮಾಡ್ಬೇಕಿದೆ. ಸೊ ಅದೇ ರೀತಿ ಡ್ರಾಪ್ ಅನ್ನ ಮಾಡುವ ನೆಪದಲ್ಲಿ ಕಾಡಿನ ಒಳಗಡೆ ಹೋಗ್ತಿರ್ತೀವಿ ಅಲ್ವಾ, ಅಲ್ಲೇ ಎಲ್ಲಾದ್ರೂ ಒಂದು ಜಾಗವನ್ನ ನೋಡಿ ಬಿಸಾಕಿ ಹೋದ್ರೆ ಆಯ್ತು ಅನ್ನೋದಾಗಿನೇ ಹೇಳ್ಕೊತಾಳೆ. ಅಂಡ್ ಅಲ್ಲಿವರೆಗೂ ಈ ಬಾಡಿಯನ್ನ ಫ್ರಿಜ್ ನ ಒಳಗಡೆನೆ ಲಾಕ್ ಅನ್ನ ಮಾಡಿ ಮಡ್ಗೋಣ ಅಂತ ಯೋಚಿಸಿ ಅದನ್ನ ಫ್ರಿಜ್ ನ ಒಳಗಡೆಗೆ ಸೇರ್ಸೋಣ ಅಂತ ನೋಡ್ತಿರ್ಬೇಕಾದ್ರೆ ಇದೇ ಟೈಮಿಗೆ ಸರಿಯಾಗಿ ಮಾಮನಾಗಿರುವ ಹರ್ಷ ಮನೆ ಒಳಗಡೆಗಾಗಿ ಬಂದ್ಬಿಡ್ತಾನೆ. ಅದೇ ಪಾರ್ಟಿಗೆ ಬರಲ್ಲ ಅಂತ ಹೇಳ್ದವನು ಪಾರ್ಟಿ ಮುಗಿದ್ಮೇಲೆ ಬರ್ತಾ ಇದ್ದಾನೆ ನೋಡಿ. ಅಂಡ್ ಒಳಗಡೆ ಬಂದು ಈ ಡ್ರಾಕುಲಾವನನ್ನ ನೋಡ್ಬೇಕಾದ್ರೆ ಈ ದೊಡ್ಡ ಗ್ಯಾಂಗ್ಸ್ಟರ್ ಮನೆ ಒಳಗಡೆ ಏನನ್ನ ಮಾಡ್ತಾ ಇದ್ದಾನೆ ಅಂತ ಹತ್ರ ಬಂದು ನೋಡ್ಬೇಕಾದ್ರೆ ಇವನು ಸತ್ತಾಗಿರುವ ವಿಷಯ ಅವನಿಗೆ ಕೂಡ ಗೊತ್ತಾಗ್ಬಿಡುತ್ತೆ. ಸೊ ನಾನು ಪೊಲೀಸ್ ಅವರಿಗೆ ಹೇಳ್ತೀನಿ ಹಾಗೆ ಹೀಗೆ ಅಂತ ಜಗಳವನ್ನ ಮಾಡೋದಿಕ್ಕಾಗಿ ನೋಡ್ತಿರ್ತಾನೆ. ಆದ್ರಿಂದ ನಮ್ಮ ಪೂರ್ತಿಯಾದ ಫ್ಯಾಮಿಲಿ ಇವನಿಗೆ ಎಣ್ಣೆನ ಕೂಡ್ಸಿ ಎಲ್ಲವನ್ನ ಮರ್ಸೋಣ ಅಂತ ಸರಿಯಾಗಿನೇ ಕೂಡ್ಸಿ ಇವನು ಅನ್ಕಾನ್ಶಿಯಸ್ ಆಗುವ ಮಟ್ಟಿಗಾಗಿನೇ ತರ್ತಾರೆ. ಆ ನಂತರ ಇವನನ್ನ ಒಂದು ಆಟೋ ಒಳಗಡೆಗಾಗಿನೇ ಎತ್ತಾಕೊಂಡು ಇವನ ಮನೆಗೆ ವಾಪಸ್ಸು ಕಳಿಸ್ಕೊಡ್ತಾರೆ. ಅಂಡ್ ಈ ಎಲ್ಲಾ ವಿಷಯಗಳಿವೆ ಕೂಡ ರಾಜುವಿನ ಗ್ಯಾಂಗು ಹೊರಗಡೆನೆ ಕುಳಿತು ಅಬ್ಸರ್ವ್ ಅನ್ನ ಮಾಡಿ ಬರ್ತಾ ಇದೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಆ ಲುಲ್ಲು ಅನ್ನುವ ಬ್ರೋಕರು ರಾಜುವಿಗೆ ಕಾಲ್ ಅನ್ನ ಮಾಡಿ ನಾನು ನಿಮ್ಮ ಜೊತೆ ಡೀಲ್ ಅನ್ನ ಮಾಡ್ಕೊಂಡಾಗೆ ನನ್ಗೆ ಎಷ್ಟು ಹಣ ಬರ್ಬೇಕಿತ್ತು ಅದು ಇನ್ನವೇ ಬಂದಿಲ್ಲ, ಸೊ ಆದಷ್ಟು ಬೇಗ ನನ್ಗೆ ಹಣವನ್ನ ಕಳ್ಸಿ ಅನ್ನೋದಾಗಿ ಡಿಮ್ಯಾಂಡ್ ಅನ್ನ ಮಾಡ್ತಾನೆ. ಅದಕ್ಕೆ ನಮ್ಮ ರಾಜು ನನ್ಗೆ ಬರ್ಬೇಕಾಗಿದ್ದ ಹಣನೇ ಬಂದಿಲ್ಲ, ಇನ್ನು ನಿನ್ಗೆ ಎಲ್ಲಿಂದ ತಂದು ಕೊಡ್ಲಿ ಅನ್ನೋದಾಗಿ ಕೇಳ್ಬೇಕಾದ್ರೆ ಅದೆಲ್ಲ ನನ್ಗೆ ಗೊತ್ತಿಲ್ಲ ಕಣೋ, ನನ್ಗೆ ಬರ್ಬೇಕಾಗಿದ್ದ ಹಣವನ್ನ ಕೊಟ್ಟಿಲ್ಲ ಅಂದ್ರೆ ಪೊಲೀಸ್ನವರಿಗೆ ಎಲ್ಲವನ್ನ ಹೇಳ್ತೀನಿ ಅನ್ನೋದಾಗಿನೇ ಬೆದರಿಕೆಯನ್ನ ಹಾಕ್ತಾನೆ. ಸೊ ಇದನ್ನ ಕೇಳಿ ಹೆದರ್ಕೊಳ್ಳುವ ರಾಜು ಬಾರ್ಬರ್ನ ಒಂದು ಲೊಕೇಶನ್ಗೆ ಬಾ, ನಮ್ಮ ಹತ್ರ ಇರುವ ಹಣವನ್ನೇ ಕೊಡ್ತೀವಿ ಅಂತ ಮ್ಯಾನೇಜರ್ನ ಮಾಡ್ತಾನೆ. ಕಾಲನ್ನ ಕಟ್ ಮಾಡ್ಬೇಕಾದ್ರೆ ಈ ರಾಜು ಇವಾಗ ಒಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ ನೋಡಿ. ಆ ಲುಲ್ಲು ಬ್ರೋಕರ್ ಅನ್ನ ಬಾರ್ಬರ್ನ ಒಂದು ಲೊಕೇಶನ್ಗಾಗಿನೇ ಕರ್ದಿದೀನಿ, ಸೊ ಇವನನ್ನ ನಾವು ಸೈಲೆಂಟ್ ಆಗಿನೇ ಬಿಟ್ರೆ ಮುಂದೊಂದು ದಿನ ನಮ್ಗೆ ಡಿಮ್ಯಾಂಡ್ ಅನ್ನ ಮಾಡಿ ತೊಂದ್ರೆಯನ್ನ ಮಾಡ್ತಾನೆ. ಆದ್ರಿಂದ ಸೀದಾ ಇವನ ಕಥೆನ ಮುಗಿಸ್ಬಿಡೋಣ ಅನ್ನೋದಾಗಿ ಪ್ಲಾನ್ ಅನ್ನ ಮಾಡ್ಕೊಂಡು ಇವ್ರು ಕೂಡ ಅದೇ ಲೊಕೇಶನ್ಗಾಗಿನೇ ಬಂದು ರೀಚ್ ಆಗ್ತಾರೆ. ಅಂಡ್ ಎಲ್ಲರಿಗೂ ಕೂಡ ಲುಲ್ಲು ಅನ್ನುವ ಬ್ರೋಕರ್ಗೆ ವೇಟ್ ಅನ್ನ ಮಾಡ್ತಿರ್ಬೇಕಾದ್ರೆ ಈ ರಾಜು ಅವನ ಅಸಿಸ್ಟೆಂಟ್ ಆಗಿರುವ ಸ್ವಾಮಿ ಗನ್ನನ ತಗೊಂಡು ಸೀದಾ ರಾಜುವಿಗೆ ಪಾಯಿಂಟ್ ಅನ್ನ ಮಾಡಿ ನಿಂತ್ಕೋತಾನೆ. ನೀನು ಮಾತ್ರ 5 ಕೋಟಿಯನ್ನ ತಗೊಂಡು ನಮ್ಗೆ ಕೇವಲ 5 ಲಕ್ಷವನ್ನ ಕೊಡ್ತಿದ್ಯಲ್ವಾ, ನಾವು ನಿನ್ನ ಕೆಳಗೆ ಯಾಕೆ ಕೆಲ್ಸವನ್ನ ಮಾಡ್ಬೇಕು, ಆ ಡ್ರಾಕುಲಾವನ ತಲೆಯನ್ನ ಕೊಟ್ಟು ನಾವೇನೆ 5 ಕೋಟಿಯನ್ನ ತಗೋತೀವಿ ಅಂತ ಹೇಳಿ ಸೀದಾ ಈ ರಾಜುವಿನ ಕಥೆಯನ್ನ ಮುಗಿಸ್ಬಿಡ್ತಾನೆ. ಆ ನಂತರ ಬ್ರೋಕರ್ ಆಗಿರುವ ಲೂಲು ಕೂಡ ಬಂದ್ಬಿಡ್ಲಿ, ಅವನ ಕಥೆಯನ್ನವೇ ಕೂಡ ಒಟ್ಟಾರೆಯಾಗಿನೇ ಮುಗಿಸಿ ಇಲ್ಲಿಂದ ಹೋಗಿ ಆ ಡ್ರಾಕುಲಾನ ತಲೆಯನ್ನ ರೆಡ್ಡಿಗಾಗಿನೇ ಕೊಟ್ಟಿ ನಮ್ಗೆ ಬರ್ಬೇಕಾಗಿದ್ದ ಹಣವನ್ನ ತಗೊಳ್ಳೋಣ ಅಂತ ಕಾಯ್ತಿರ್ತಾನೆ. ಬಟ್ ಆದ್ರೆ ಎಲ್ಲಾ ವಿಷಯಗಳನ್ನ ಲೂಲು ಬಚ್ಚಿಟ್ಕೊಂಡು ಒಂದು ಜಾಗದಿಂದಾನೆ ನೋಡಿ ಅಯ್ಯಯ್ಯೋ ಅಪ್ಪಿತಪ್ಪಿ ಏನಾದ್ರೂ ಹಣವನ್ನ ಕೊಡ್ತಾರೆ ಅಂತ ಇವರ ಮುಂದಕ್ಕಾಗಿನೇ ಹೋದ್ರೆ ನಮ್ಮ ಕಥೆಯನ್ನ ಮುಗಿಸ್ಬಿಡ್ತಾರೆ ಅಂತ ಭಯವನ್ನ ಪಡ್ಕೊಂಡು ಅದೇ ಜಾಗದಲ್ಲಿ ನಿಂತ್ಕೋತಾನೆ. ನೆಕ್ಸ್ಟ್ ಈ ಸ್ವಾಮಿ ಡೈರೆಕ್ಟ್ ಆಗಿ ರೆಡ್ಡಿಗೆನೆ ಕಾಲ್ ಅನ್ನ ಮಾಡಿ
ನೀವು ರಾಜೀವಿಗೆ ಯಾವ ಡೀಲ್ ಅನ್ನ ಕೊಟ್ಟಿದ್ರೋ ನಾವು ಅದನ್ನ ಕಂಪ್ಲೀಟ್ ಅನ್ನ ಮಾಡಿ ಕೊಡ್ತೀವಿ. ಅಂದ್ರೆ ಆ ಡ್ರಾಕುಲಾವನ ತೊಲೆಯನ್ನ ನಿಮ್ಮ ಹತ್ರಕ್ಕಾಗಿನೇ ತಲುಪಿಸ್ತೀವಿ. ಸೊ ಅದ್ರ ಬದಲಿಗೆ 5 ಕೋಟಿಯನ್ನ ಕೊಡ್ತೀವಿ ಅಂತ ಹೇಳಿದ್ರಿ ಅಲ್ವಾ, ಆ ಹಣವನ್ನ ನಮ್ಗಾಗಿನೇ ಕೊಡ್ಬೇಕು ಅಂತ ಡೀಲ್ ಅನ್ನ ಮಾಡ್ಬೇಕಾದ್ರೆ ಆ ರೆಡ್ಡಿ ಕೂಡ ಯಾರು ಡೀಲ್ ಅನ್ನ ಮಾಡಿದ್ರೆ ನನ್ಗೆ ಬೇಕಾಗಿರೋದು ಅವನ ತಲೆ ಮಾತ್ರನೇ. ಸೊ ನಿಮ್ಗೆ ಹಣವನ್ನ ಕೊಡ್ತೀನಿ ಅನ್ನೋದಾಗಿನೇ ಒಪ್ಕೋತಾನೆ. ಆ ನಂತರ ಬ್ರೋಕರ್ ಆಗಿರುವ ಈ ಲುಲ್ಲುಗೆ ಎಷ್ಟೇ ಹೊತ್ತು ಕಾದ್ರವೇ ಕೂಡ ಅವನು ಬರೋದಿಲ್ಲ. ಸೊ ಬಂದ್ರು ಸ್ವಲ್ಪ ದಮ್ಮನ ಹೊಡ್ಕೊಂಡು ಎಣ್ಣೆಯನ್ನ ಕುಡ್ಕೊಂಡು ಬರೋಣ ಅಂತ ಒಂದು ಬಾರ್ ಹತ್ರಕ್ಕಾಗಿನೇ ಬಂದು ಬೀಡಿಯನ್ನ ಸೇರ್ಕೊಂಡು ಮುಂದಗಡೆನೆ ನಿಂತಿರ್ತಾರೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಪೊಲೀಸ್ ಆಫೀಸರ್ ಆಗಿರುವ ಕಾಮರಾಜು ಇದೇ ಬಾರನ್ನ ರೈಡನ್ನ ಮಾಡೋದಿಕ್ಕಾಗಿ ಬಂದು ಯಾರು ಕೈಗೆ ಸಿಗ್ತಾರೋ ಎಲ್ಲರನ್ವೇ ಕೂಡ ಪೊಲೀಸ್ ಸ್ಟೇಷನ್ಗೆ ಎಳ್ಕೊಂಡು ಬರ್ತಿರ್ತಾರೆ. ಅಂಡ್ ಅದೇ ರೀತಿಯಾಗಿ ಸಾಮಿಯವನ್ನ ಪೂರ್ತಿಯಾದ ಗ್ಯಾಂಗ್ ಅನ್ನವೇ ಕೂಡ ಎತ್ತಾಕೊಂಡು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ಅಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗ್ಬೇಕಾದ್ರೆ ಬಾಬಿಗುವೆ ಕೂಡ ಅವನ ತಂದೆ ಕಾಣೆಯಾಗಿದ್ದಾರೆ ಎನ್ನುವ ವಿಷಯ ಗೊತ್ತಾಗುತ್ತೆ. ಆದ್ರಿಂದ ಮೊದ್ಲು ಇವನು ಎಲ್ಲೆಲ್ಲಿ ಹುಡುಕೋದಿಕ್ಕೆ ಆಗುತ್ತೋ ಅಲ್ಲೆಲ್ಲ ಹುಡುಕಿ ನೋಡ್ತಾನೆ. ಆ ನಂತರ ಪೊಲೀಸ್ ಆಗಿರುವ ಕಾಮರಾಜ್ಗೆ ಕೊಳೆನ ಮಾಡಿ ನನ್ನ ಫಾದರು ಕಾಣಿಸ್ತಾ ಇಲ್ಲ, ಇನ್ವೆಸ್ಟಿಗೇಷನ್ ಅನ್ನ ಶುರುವನ್ನ ಮಾಡಿ ಅನ್ನೋದಾಗಿ ಕಂಪ್ಲೇಂಟ್ ಅನ್ನ ಕೊಡ್ತಾನೆ. ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ರೀಟಾ ಅವಳ ಫ್ಯಾಮಿಲಿಯನ್ನ ತೋರಿಸ್ಬೇಕಾದ್ರೆ ನಮ್ಮ ರೀಟಾ ಕೂಡ ಸೆಕೆಂಡ್ ಹ್ಯಾಂಡ್ ಕಾರ್ ಅನ್ನ ಪರ್ಚೇಸ್ ಅನ್ನ ಮಾಡೋದಿಕ್ಕಾಗಿ ಒಂದು ಜಾಗಕ್ಕಾಗಿನೇ ಬಂದು ಸ್ವಲ್ಪ ಕಡಿಮೆ ಹಣವನ್ನ ಕೊಟ್ಟು ಕಾರನ್ನ ಪರ್ಚೇಸ್ ಮಾಡೋದಿಕ್ಕಾಗಿನೇ ನೋಡ್ತಿರ್ತಾಳೆ. ಬಟ್ ಆದ್ರೆ ಆ ಕಾರ್ ಡೀಲರು ನಮ್ಗೆ ಇನ್ನವೇ ಕೂಡ ಹಣವನ್ನ ಕೊಡಿ ಅಂತ ಜಾಸ್ತಿಯನ್ನ ಡಿಮ್ಯಾಂಡ್ ಮಾಡ್ತಿರ್ತಾನೆ. ಆದ್ರಿಂದ ನಮ್ಮ ರೀಟಾ ಇವನಿಗೆ ನಮ್ಮ ಅಮ್ಮನೇ ಸರಿ ಅಂತ ಯೋಚಿಸಿ ಸೀದಾ ನಮ್ಮ ಶೀಲಮ್ಮಗೆ ಕೋಳನ ಮಾಡಿನೇ ಕೊಟ್ಬಿಡ್ತಾಳೆ. ಅಂಡ್ ಇವಾಗ ನಮ್ಮ ಶೀಲಮ್ಮನವೇ ಕೂಡ ಯಾವ ರೀತಿ ಸೆಂಟಿಮೆಂಟಲ್ ಡೈಲಾಗ್ ಗಳನ್ನ ಕೊಡ್ತಾಳೆ ಅಂದ್ರೆ, ಮಗ ಈ ಕಾರನ್ನ ಕೊಟ್ಟು ಪುಣ್ಯವನ್ನ ಮಾಡ್ಕೊಂಡ್ಬಿಡು, ಇವಾಗ ಈ ಕಾರನ್ನ ನೀನು ಕೊಟ್ಟಿಲ್ಲ ಅಂದ್ರೆ ನನ್ನ ಕಿಡ್ನಿಯಲ್ಲಿ ಇವಾಗ ಹಾರ್ಟ್ ಪ್ರಾಬ್ಲಮ್ ಆಗಿದೆ. ಸೊ ಆ ಪ್ರಾಬ್ಲಮ್ ಯಾವುದೇ ಕೂಡ ಕ್ಲಿಯರ್ ಅನ್ನ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ, ದಯವಿಟ್ಟು ಕೂಡ ನಿನ್ನ ತಾಯಿ ಆಗಿ ಕೇಳ್ಕೊತಾ ಇದ್ದೀನಿ ಅಂತ ಡೈಲಾಗ್ ಗಳನ್ನ ಹೊಡಿಬೇಕಾದ್ರೆ ಅವನವೇ ಕೂಡ ಸರಿ ಓಕೆ ಅನ್ನೋದಾಗಿ ಕಾರನ್ನ ಕೊಡ್ತಾನೆ. ಅಂಡ್ ಇವಾಗ ನಮ್ಮ ರೀಟಾ ಕೂಡ ಕಾರನ್ನ ಎತ್ತಕೊಂಡು ಮನೆ ಹತ್ರಕ್ಕಾಗಿನೇ ಬಂದು ನಮ್ಮ ಪೂರ್ತಿಯಾದ ಫ್ಯಾಮಿಲಿ ಫ್ರಿಜ್ ನ ಒಳಗಡೆ ಇರುವ ಬಾಡಿಯನ್ನ ತೆಗೆದು ಒಂದು ಸೂಟ್ ಕೇಸ್ಗೆನೆ ಫಿಕ್ಸ್ ಅನ್ನ ಮಾಡಿ ಅದನ್ನ ಎತ್ಕೊಂಡು ಡಿಕ್ಕಿ ಒಳಗಡೆಗೆ ಹಾಕಿ ಇದನ್ನ ಟ್ರಾನ್ಸ್ಫರ್ ಮಾಡೋದಿಕ್ಕಾಗಿನೇ ರೆಡಿ ಆಗಿದ್ದಾರೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಪೊಲೀಸ್ ಸ್ಟೇಷನ್ ಅಲ್ಲಿರುವ ಸಾಮಿ ಅವನ ಗ್ಯಾಂಗ್ ಅನ್ನ ತೋರಿಸ್ಬೇಕಾದ್ರೆ ಇವಾಗ ಕಾಮರಾಜು ಡ್ರಾಕುಲಾ ಅವನನ್ನ ಹುಡಿಕೊಂಡು ಹೊರಟಾಗಿದ್ದಾನೆ ಅಲ್ವಾ. ಸೊ ಇದೇ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಂಡು ನಮ್ಮ ಸಾಮಿ ಅವನ ಗ್ಯಾಂಗು ಹೊರಗಡೆ ಹೋಗೋಣ ಅಂತ ನೋಡ್ತಾರೆ. ಸರ್ ದಯವಿಟ್ಟು ನಮ್ಮ ಮಾತನ್ನ ನಂಬಿ ನಾವು ಯಾವುದೇ ರೀತಿ ತಪ್ಪನ್ನ ಮಾಡಿಲ್ಲ, ನಮ್ಮನ್ನ ಬಿಟ್ಬಿಡಿ ಅಂತ ಎಷ್ಟೇ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡ್ರವೇ ಕೂಡ ಈ ಪೊಲೀಸ್ ಅವರು ಇವರ ಮಾತನ್ನ ಕೇಳಿ ಬಿಡೋದಿಕ್ಕಾಗಿ ರೆಡಿ ಇಲ್ಲ. ಸೊ ನೋಡೋವರ್ಗವೇ ನೋಡಿ ಸಾಮಿ ಕೋಪವನ್ನ ಮಾಡ್ಕೊಂಡು ಯಾರ ಬಿರ್ರಿ ಪೊಲೀಸ್ ಅವರಿಗೆ ಹೊಡೆದು ಆ ಜಾಗದಿಂದಾನೇ ಎಸ್ಕೇಪ್ ಆಗಿ ಬಂದ್ಬಿಡ್ತಾರೆ. ಅಂಡ್ ಒಂದು ಜಾಗಕ್ಕಾಗಿನೇ ಬಂದು ರೆಡ್ಡಿಗೆ ಕೂಡ ಕಾಲ್ ಅನ್ನ ಮಾಡಿ ಇನ್ನು ಕೇವಲ ಒಂದೇ ಒಂದು ಗಂಟೆಯಲ್ಲಿ ನಿಮ್ಮನ್ನ ಭೇಟಿಯನ್ನ ಮಾಡ್ತೀವಿ. ಸೊ ಒಂದು ಕೈಯಲ್ಲಿ ತಲೆಯನ್ನ ಕೊಡ್ತೀವಿ, ಇನ್ನೊಂದು ಕೈಯಲ್ಲಿ ನಮ್ಗೆ ಕೊಡ್ಬೇಕಾಗಿದ್ದ ಹಣವನ್ನ ಕೊಟ್ಬಿಡಿ ಅನ್ನೋದಾಗಿನೇ ಹೇಳ್ಕೊತಾನೆ. ಇದನ್ನ ಕೇಳಿವ ರೆಡ್ಡಿ ಕೂಡ ಸರಿ ಓಕೆ ಅನ್ನೋದಾಗಿನೇ ಒಪ್ಕೋತಾನೆ. ಆ ನಂತರ ಈ ಸಾಮಿಯವನ ಗ್ಯಾಂಗು ನಮ್ಮ ರೀಟಾ ಅವಳ ಮನೆ ಕಡೆಗಾಗಿನೇ ಹೊರಟು ಬರ್ತಾರೆ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಕಾಮರಾಜು ಮತ್ತೆ ಬಾಬಿಯನ್ನ ತೋರಿಸ್ಬೇಕಾದ್ರೆ ಅವರು ಇನ್ವೆಸ್ಟಿಗೇಷನ್ ಅನ್ನ ಮಾಡಿ ಡ್ರಾಕುಲಾವನ ಫೋನ್ ಅನ್ನ ಟ್ರ್ಯಾಕ್ ಅನ್ನ ಮಾಡಿದ್ದಾರೆ. ಸೊ ಆ ರೀತಿ ಟ್ರ್ಯಾಕ್ ಅನ್ನ ಮಾಡ್ಬೇಕಾದ್ರೆ ಯಾವುದೋ ಒಬ್ಬ ವ್ಯಕ್ತಿಯ ಫೋನ್ ಅನ್ನ ಕದ್ದಿರೋದಾಗಿ ಗೊತ್ತಾಗುತ್ತೆ. ಅಂಡ್ ಅವನನ್ನ ಹುಡಿಕೊಂಡು ಒಂದು ಜಾಗಕ್ಕಾಗಿನೇ ಎತ್ತಕೊಂಡು ಬಂದಿದ್ದಾರೆ. ಸೊ ಎಲ್ಲಾ ನಿಜಗಳನ್ನ ಹೇಳ್ಕೊಂಡು ನಿನ್ಗೆ ಈ ಫೋನ್ ಎಲ್ಲಿ ಸಿಕ್ತು ಅಂತ ಹೊಡಿಬೇಕಾದ್ರೆ ಆ ವ್ಯಕ್ತಿ ಕೂಡ ನಡೆದಿರುವ ಎಲ್ಲಾ ಘಟನೆಯನ್ನ ಹೇಳ್ಕೊತಾನೆ. ಅಂದ್ರೆ ಇವನು ಕೇವಲ ಡ್ರಾಕುಲಾ ಅವನ ಫೋನ್ ಅನ್ನ ಮಾತ್ರವಾಗಿ ಕದ್ದಿಲ್ಲ, ಬದಲಾಗಿ ಅವನ ಕಾರನ್ನವೇ ಕೂಡ ಕದ್ದಿದ್ದಾನೆ. ಅಂಡ್ ಇದ್ರಲ್ಲಿ ಇನ್ನೊಂದು ಟ್ವಿಸ್ಟ್ ಏನು ಅಂದ್ರೆ ಇದೇ ಡೀಲರ್ ಬೆಳಿಗ್ಗೆ ನಮ್ಮ ರೀಟಾಗೆ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಅನ್ನವೇ ಕೂಡ ಡೀಲ್ ಅನ್ನ ಮಾಡಿ ಕೊಟ್ಟಿರೋದು. ಅಂದ್ರೆ ನಮ್ಮ ರೀಟಾ ತಗೊಂಡು ಹೋಗಿರುವ ಕಾರು ಬೇರೆ ಯಾರ್ದು ಅಲ್ಲ, ಇದೇ ಡ್ರಾಕುಲಾನದ್ದೇ. ಅಂದ್ರೆ ಅವನ ಕಾರನ್ನೇ ಎತ್ಕೊಂಡು ಅವನ ಬಾಡಿಯನ್ನೇ ಬಿಸಾಗೋದಿಕ್ಕಾಗಿ ಹೋಗ್ತಾ ಇದೆ ನಮ್ಮ ಪೂರ್ತಿಯಾದ ಫ್ಯಾಮಿಲಿ. ಸೊ ನಮ್ಮ ರೀಟಾ ಅವಳ ಹೆಸರನ್ನ ಕೇಳ್ತಿದಾಗೇನೆ ಪೊಲೀಸ್ ಅವನಿಗೆ ತುಂಬಾನೇ ಹ್ಯಾಪಿ ಆಗ್ಬಿಡುತ್ತೆ. ಯಾಕಂದ್ರೆ ನಾವು ಸೇಡನ್ನ ತೀರಿಸ್ಕೊಳ್ಳೋದಿಕ್ಕಾಗಿ ಕಾಯ್ತಿದ್ವಿ, ಇವಾಗ ಅವಳೇನೆ ಬಂದು ಈ ಕೇಸಲ್ಲಿ ಫಿಟ್ ಆಗಿದ್ದಾಳೆ ಅಂದ್ರೆ ಆ ರೀಟಾ ಅವಳ ಕಥೆಯನ್ನ ನಾನು ನೋಡ್ಕೊಳ್ತೀನಿ, ಇನ್ನು ಆ ಬ್ರೋಕರ್ ಆಗಿರುವ ಲುಲ್ಲು ಕಥೆಯನ್ನ ನೀನು ನೋಡ್ಕೊಂತ ಬಾಬಿಗಾಗಿನೇ ಹೇಳ್ತಾನೆ. ಅಂದ್ರೆ ಇವಾಗ ಎಲ್ಲರೂ ಕೂಡ ನಮ್ಮ ರೀಟಾ ಅವಳ ಫ್ಯಾಮಿಲಿಯನ್ನೇ ಹುಡಿಕೊಂಡು ಬರ್ತಾ ಇದ್ದಾರೆ ಅಂತ ಅರ್ಥ. ಸೊ ಅದೇ ರೀತಿ ನಮ್ಮ ರೀಟಾ ಅವಳ ಫ್ಯಾಮಿಲಿ ಏನನ್ನ ಮಾಡ್ತಾ ಇದೆ ಅಂತ ನೋಡ್ಬೇಕಾದ್ರೆ ಅವನ ಬಾಡಿಯನ್ನ ಡಿಕ್ಕಿಗಾಗಿನೇ ಎತ್ತಕೊಂಡು ಟ್ರಾವೆಲ್ ಅನ್ನ ಮಾಡಿ ಬರ್ತಿದೆ. ಬಟ್ ಆದ್ರೆ ಒಂದು ಸಿಚುವೇಶನ್ ಅಲ್ಲಿ ಫ್ಯೂಲ್ ಖಾಲಿ ಆಗ್ಬಿಡೋದ್ರಿಂದ ಒಂದು ಪೆಟ್ರೋಲ್ ಬಂಕಿಗೆ ಬಂದು ಫ್ಯೂಲ್ ಅನ್ನ ಫಿಲ್ ಮಾಡಿಸ್ಕೊತಿರ್ತಾರೆ. ಬಟ್ ಆದ್ರೆ ಹಿಂದಗಡೆಯಿಂದ ಮತ್ತೊಂದು ವೆಹಿಕಲ್ ಬಂದು ಟಾಕ್ ಅಂತ ಡ್ಯಾಶ್ ಅನ್ನ ಮಾಡ್ಬಿಡುತ್ತೆ. ಅಷ್ಟೇ ಇದನ್ನ ನೋಡ್ಬೇಕಾದ್ರೆ ನಮ್ಮ ತಾಯಿಯಾಗಿರುವ ಶೀಲಮ್ಮಗೆ ಎಷ್ಟು ಕೋಪ ಬರುತ್ತೆ ಅಂದ್ರೆ ಸಿಕ್ಕಿದೆ ಚಾನ್ಸು ಅಂತ ಅವರ ಜೊತೆ ಜಗಳವನ್ನ ಮಾಡೋದಿಕ್ಕಾಗಿನೇ ಬಂದು ನಿನ್ ಕಣ್ಗಳನ್ನ ಎಲ್ಲಿ ಮಡಿಕೊಂಡು ಕಾರನ್ನ ಓಡಿಸ್ತಾ ಇದೆಯೋ ಕೂಲ್ಡ ಅನ್ನೋದಾಗಿ ಬೈಯೋದಿಕ್ಕೆ ಶುರುವನ್ನ ಮಾಡ್ಕೋತಾಳೆ. ಬಟ್ ಆದ್ರೆ ಇವಾಗ ಕೊಡ್ತಾರೆ ನೋಡಿ ನಮ್ಗೆ ಮತ್ತೊಂದು ಟ್ವಿಸ್ಟ್ ಅನ್ನ. ಅಂದ್ರೆ ನಮ್ಮ ರೀಟಾ ಅವಳ ಅಕ್ಕ ಕೂಡ ಯಾಕಮ್ಮ ಜಗಳವನ್ನ ಮಾಡ್ಕೋತಿದ್ಯಾ ಅಂತ ಕಾರನ್ನ ಇಳಿದು ಕೆಳಗಡೆ ಬರ್ಬೇಕಾದ್ರೆ
ಯಾರ ಜೊತೆ ನಮ್ಮ ಮದರು ಜಗಳವನ್ನ ಮಾಡ್ಕೋತಾ ಇದ್ದಾಳು ಅವ್ರನ್ನ ನೋಡಿ ಭಯವನ್ನ ಪಡ್ಕೊಬಿಡ್ತಾಳೆ. ಸೊ ಮದರನ್ನ ಪಕ್ಕಕ್ಕಾಗಿನೇ ಕರ್ದು, ಅಮ್ಮ ನೀನು ಜಗಳ ಆಡ್ತಾ ಇರೋದು ಯಾರ ಜೊತೆ ಗೊತ್ತಾ? ನೀನ್ ಇವಾಗ ಡ್ರಾಕುಲಾ ಅನ್ನುವ ಒಬ್ಬ ದೊಡ್ಡ ಗ್ಯಾಂಗ್ಸ್ಟರ್ನ ಕಥೆಯನ್ನ ಮುಗಿಸಿದ್ಯಲ್ವಾ? ಅವನ ಚಿಕ್ಕ ಮಗನಾಗಿರುವ ಚೀತಾ ಕಣಮ್ಮ ಇವನು ಅಂತ ಹೇಳ್ಕೋಬೇಕಾದ್ರೆ ಅಷ್ಟೇ ನಮ್ಮ ಶೀಲಾಮಗೆ ಇವಾಗ ಮೀಟರ್ ಆಫ್ ಆಗೋಗುತ್ತೆ. ಸೊ ಸಾರಿ ಸರ್, ನಮ್ದೇನೆ ತಪ್ಪಾಗ್ಬಿಡ್ತು. ನಾವು ಈ ಜಾಗದಲ್ಲಿ ಕಾರನ್ನ ನಿಲ್ಲಿಸಬಾರ್ದಾಗಿತ್ತು. ನಾವು ಬೇರೆ ಕಡೆ ಹೋಗಿ ಪೆಟ್ರೋಲ್ ಅನ್ನ ಹಾಕಿಸ್ಕೋಬೇಕಿತ್ತು. ಬಟ್ ಆದ್ರೆ ಇಲ್ಲಿ ಬಂದ್ಬಿಟ್ವಿ, ನಮ್ಮದೇ ತಪ್ಪಾಯ್ತು ಅಂತ ಸಾರಿಯನ್ನ ಕೇಳ್ಕೊಂಡು ಎದ್ದ ಬಿದ್ದು ಅನ್ನೋದಾಗಿ ಆ ಜಾಗವನ್ನ ಖಾಲಿ ಮಾಡ್ಕೊಂಡು ಓಡೋಗ್ಬಿಡ್ತಾರೆ. ನಂತರ ಇವರು ತುಂಬಾನೇ ಟ್ರಾವೆಲ್ ಅನ್ನ ಮಾಡ್ಕೊಂಡು ಕಾಡಿನ ಒಳಗಡೆಗಾಗಿನವೇ ಕೂಡ ಬರ್ಬೇಕಾದ್ರೆ ಒಂದು ಸೇಫ್ ಆಗಿರುವ ಜಾಗವನ್ನ ನೋಡಿ ಅದನ್ನ ಬಿಸಾಕೋದಿಕ್ಕಾಗಿ ಟ್ರೈ ಅನ್ನ ಮಾಡಿ ಫೈನಲಿ ಎಲ್ಲರಿಗೂ ಕೂಡ ಬಾಡಿಯನ್ನ ಹೊರಗಡೆ ತೆಗೆಯೋದಿಕ್ಕಾಗಿನೇ ನೋಡ್ತಾರೆ. ಬಟ್ ಆದ್ರೆ ಪೆಟ್ರೋಲ್ ಬಂಕಿನಲ್ಲಿ ಇವಾಗ ಒಂದು ಡ್ಯಾಶ್ ಆಗ್ಬಿಟ್ಟಿತ್ತು ಅಲ್ವಾ? ಸೊ ಆ ರೀತಿ ಹಿಂದೆಯಿಂದ ಗುದ್ದಿರೋದ್ರಿಂದ ಡಿಕ್ಕಿ ಲಾಕ್ ಆಗೋಗಿದೆ. ಇವ್ರು ಎಷ್ಟೇ ಕಷ್ಟವನ್ನ ಪಟ್ಟು ಟ್ರೈ ಅನ್ನ ಮಾಡ್ತಾ ಇದ್ರೆ ಕೂಡ ಡಿಕ್ಕಿಯನ್ನ ಓಪನ್ ಮಾಡೋದಿಕ್ಕೆ ಆಗೋದೇ ಇಲ್ಲ. ಅಷ್ಟೇ ಇವಾಗ ನಮ್ಮ ಫ್ಯಾಮಿಲಿ ಅವರಿಗೆ ಇನ್ನವೇ ಕೂಡ ತಲೆ ಕೆಡೋದಿಕ್ಕೆ ಶುರುವಾಗುತ್ತೆ. ಆದ್ರೂ ಕೂಡ ನಮ್ಮ ರೀಟಾ ತುಂಬಾನೇ ಯೋಚನೆಯನ್ನ ಮಾಡಿ ಇವಾಗ ಮೊದ್ಲು ನಮ್ಮ ತಂಗಿಯನ್ನ ಯೂನಿವರ್ಸಿಟಿಗೆ ಡ್ರಾಪ್ ಅನ್ನ ಮಾಡೋಣ, ಆ ನಂತರ ಒಂದು ಒಳ್ಳೆ ಮೆಕ್ಯಾನಿಕ್ ನ ಹತ್ರಕ್ಕೆ ಹೋಗಿ ಡಿಕ್ಕಿಯನ್ನ ಓಪನ್ ಮಾಡಿಸಿ ವಾಪಸ್ ಬಂದು ಇದನ್ನ ಬಿಸಾಡೋಣ ಅನ್ನೋದಾಗಿ ಪ್ಲಾನ್ ಅನ್ನ ಮಾಡ್ತಾರೆ. ಅಂಡ್ ಅದೇ ರೀತಿಯಾಗಿ ಎಲ್ಲರಿಗೂ ಕೂಡ ಮತ್ತೆ ಕಾರನ್ನ ಹತ್ಕೊಂಡು ಟ್ರಾವೆಲ್ ಅನ್ನ ಮಾಡಿ ಫೈನಲಿ ತಂಗಿಯನ್ನವೇ ಕೂಡ ಯೂನಿವರ್ಸಿಟಿ ಹತ್ರಕ್ಕಾಗಿನೇ ಬಂದು ಡ್ರಾಪ್ ಅನ್ನ ಮಾಡ್ತಾರೆ. ಆ ನಂತರ ಹತ್ರದಲ್ಲೇ ಸಿಗುವ ಒಂದು ಮೆಕ್ಯಾನಿಕ್ ಅನ್ನವೇ ಕೂಡ ಹುಡುಕಿ ಅಲ್ಲಿವೇ ತುಂಬಾನೇ ಕಷ್ಟವನ್ನ ಪಟ್ಟು ಫೈನಲಿ ಆ ಡಿಕ್ಕಿಯನ್ನವೇ ಕೂಡ ಓಪನ್ ಅನ್ನ ಮಾಡಿಸ್ಕೋತಾರೆ. ಅಂಡ್ ಇನ್ನು ನಾವು ತಡವನ್ನ ಮಾಡ್ಲೇಬಾರ್ದು ಅಂತ ಯೋಚನೆಯನ್ನ ಮಾಡ್ಕೊಂಡು ಎಲ್ಲರಿಗೂ ಕೂಡ ಕಾರನ್ನ ಹತ್ತಿ ಆ ಜಾಗದಿಂದ ಹೊರಡ್ತಾರೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಬಾಬಿ ಅವನ ಗ್ಯಾಂಗ್ ಅನ್ನ ತೋರಿಸ್ಬೇಕಾದ್ರೆ ಆ ಲುಲ್ಲು ಅನ್ನುವ ಬ್ರೋಕರ್ ಅನ್ನ ಹುಡಿಕೊಂಡು ಬರ್ತಾ ಇದ್ರು ಅಲ್ವಾ? ಬಟ್ ಆದ್ರೆ ಎಲ್ಲೇ ಹುಡುಕಿದ್ರೆ ಕೂಡ ಅವನು ಸಿಗ್ತಾನೆ ಇಲ್ಲ. ಅಂಡ್ ಅವನ ಮನೆ ಹೋಟೆಲ್ಗೆ ಕೂಡ ಬಂದು ನೋಡ್ಬೇಕಾದ್ರೆ ಅವನು ಆಲ್ರೆಡಿ ಮನೆಯನ್ನ ಖಾಲಿ ಮಾಡ್ಕೊಂಡು ಎಲ್ಲಿಗೂ ಓಡೋಗ್ಬಿಟ್ಟಿದ್ದಾನೆ. ಸೊ ಇವಾಗ ಏನ್ ಮಾಡೋದು ಅಂತ ಇವರು ಯೋಚನೆಯನ್ನ ಮಾಡ್ತಿರ್ಬೇಕಾದ್ರೆ ಇವನ ತಮ್ಮನಾಗಿರುವ ಚೀತಾ ಮತ್ತೊಂದು ವಿಷಯವನ್ನ ಹೇಳ್ಕೊತಾನೆ. ನಮ್ಮ ಫಾದರ್ ಯಾವ ಹುಡುಗಿಯನ್ನ ಮೀಟ್ ಮಾಡೋದಿಕ್ಕೆ ಹೋಗ್ತಿದ್ರೋ ಆ ಹುಡುಗಿ ಬಗ್ಗೆ ನನ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಗಳು ಗೊತ್ತಿದೆ. ಅಂದ್ರೆ ಅವಳು ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ಅನ್ನ ಮಾಡ್ತಾಳೆ ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಅದೇ ರೀತಿಯಾಗಿ ಅವಳ ವಿಡಿಯೋಸ್ ಗಳನ್ನವೇ ಕೂಡ ತೆಗೆದು ಓಪನ್ ಮಾಡಿ ನೋಡ್ಬೇಕಾದ್ರೆ ಇವರ ಗ್ಯಾಂಗ್ ನಲ್ಲಿರುವ ಒಬ್ಬ ವ್ಯಕ್ತಿಯ ಹುಡುಗಿಯನ್ನ ನೋಡಿ ಇವಳ ಬಗ್ಗೆ ಬಾಬು ಅನ್ನುವ ವ್ಯಕ್ತಿಗೆ ಎಲ್ಲ ಇನ್ಫಾರ್ಮೇಶನ್ ಗಳು ಕೂಡ ಗೊತ್ತಿದೆ. ಸೊ ಅವನನ್ನ ಭೇಟಿ ಮಾಡಿದ್ರೆ ಖಂಡಿತ ಇವಳ ಹತ್ರಕ್ಕೆ ತಲುಪಬಹುದು ಅಂತ ಹೇಳ್ಕೊತಾನೆ. ಆದ್ರಿಂದ ನಮ್ಮ ಪೂರ್ತಿಯಾದ ಟೀಮು ಬಾಬು ಅವನ ಹತ್ರಕ್ಕಾಗಿನೇ ಬಂದು ಅವನನ್ನ ಉಲ್ಟಾ ನೇತಾಗಿ ಎನ್ಕ್ವೈರಿಯನ್ನ ಮಾಡ್ಬೇಕಾದ್ರೆ ಆ ಹುಡುಗಿ ಅಡ್ರೆಸ್ ಆಗಿರಬಹುದು, ಫೋನ್ ನಂಬರ್ ಆಗಿರಬಹುದು ಎಲ್ಲವನ್ನ ಕೊಟ್ಬಿಡ್ತಾನೆ. ನಂತರ ಈ ಬಾಬಿ ಆ ನಂಬರ್ ಅನ್ನ ಇಟ್ಟು ಕಾಲ್ ಅನ್ನ ಮಾಡ್ಬೇಕಾದ್ರೆ ಇವಾಗ ಹುಡುಗಿ ಮತ್ತೆ ಬ್ರೋಕರ್ ಆಗಿರುವ ಲುಲ್ಲು ಇಬ್ಬರೇ ಕೂಡ ಈ ದೇಶವನ್ನೇ ಬಿಟ್ಟು ಜಪಾನ್ಗಾಗಿನೇ ಓಡಿ ಹೋಗ್ತಾ ಇದ್ದಾರೆ. ಅಂಡ್ ಇವಾಗ ಈ ಬಾಬಿ ಬೆದರಿಕೆಯನ್ನ ಹಾಕಿ ಆ ಲುಲ್ಲುವಿನ ಹತ್ರ ಮಾತಾಡ್ಬೇಕಾದ್ರೆ ಫುಲ್ಲು ಭಯವನ್ನ ಪಡ್ಕೊಂಡು ಆ ಲುಲ್ಲು ನಡೆದಿರುವ ಎಲ್ಲ ವಿಷಯವನ್ನವೇ ಕೂಡ ಹೇಳ್ಕೊಂಡ್ ಬಿಡ್ತಾನೆ. ಅಂದ್ರೆ ಆ ರೆಡ್ಡಿ ಡ್ರಾಕುಲಾ ಕಥೆಯನ್ನ ಮುಗಿಸೋದಿಕ್ಕಾಗಿ ಯಾವ ರೀತಿ ಪ್ಲಾನ್ ಅನ್ನ ಮಾಡಿದ್ದ ಅಂಡ್ ಈ ಡ್ರಾಕುಲಾ ಕೂಡ ನಮ್ಮ ಹೋಟೆಲ್ಗೆ ಬರ್ದಿರ ಬೇರೆ ಒಂದು ಮನೆಗಾಗಿನೇ ಹೊರಟಾಗಿದ್ದ ಅನ್ನೋದಾಗಿ ಎಲ್ಲ ವಿಷಯಗಳನ್ನ ಹೇಳ್ಕೋಬೇಕಾದ್ರೆ ಇವಾಗ ಈ ಬಾಬಿ ಕೂಡ ರೀಟಾ ಅವಳ ಮನೆಯ ಬಗ್ಗೆ ಎನ್ಕ್ವೈರಿ ಮಾಡ್ಸೋದಿಕ್ಕಾಗಿ ಎಲ್ಲರನ್ನ ಕಳಿಸ್ತಾನೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ರೀಟಾ ಅವಳ ಫ್ಯಾಮಿಲಿಯನ್ನ ತೋರಿಸ್ಬೇಕಾದ್ರೆ ಇವಾಗ ಡಿಕೆಯನ್ನ ಓಪನ್ ಮಾಡಿಸ್ಕೊಂಡು ಮತ್ತೆ ಕಾಡಿನ ಒಳಗಡೆಗಾಗಿನೇ ಬರ್ತಿರ್ತಾರೆ. ಆ ರೀತಿ ಬರ್ತಿರ್ಬೇಕಾದ್ರೆ ಒಂದು ಸಿಗ್ನಲ್ ಅಲ್ಲಿ ಲಾಕ್ ಆಗಿ ನಿಂತಿದ್ದಾರೆ. ಅಂಡ್ ಇವಾಗ ಇವರ ಮಾಮನಾಗಿರುವ ಹರ್ಷ ಎಲ್ಲಿ ಇರ್ತಾನೋ ಏನೋ ಗೊತ್ತಿಲ್ಲ. ಬಟ್ ಆದ್ರೆ ಸೀದಾ ಇವ್ರನ್ನ ನೋಡಿ ಕಾರಿನ ಒಳಗಡೆಗಾಗಿನೇ ಬಂದು ಕುಳಿತ್ಕೊಂಡ್ಬಿಡ್ತಾನೆ. ಇದನ್ನ ನೋಡುವ ನಮ್ಮ ಫ್ಯಾಮಿಲಿ ಅವರಂತೂ ತುಂಬಾನೇ ಭಯವನ್ನ ಪಟ್ಕೊಂಡು ಬೇತಾಳದ ಹಾಗೆ ಇವನು ನಮ್ಮ ಬೆನ್ನನ್ನ ಬಿಟ್ಟು ಹೋಗ್ತಾನೆ ಇಲ್ವಲ್ಲ ಅಂತ ಇವನನ್ನ ಹೊರಗಡೆ ತೊಳೋದಿಕ್ಕಾಗಿ ನೋಡ್ತಾರೆ. ಬಟ್ ಆದ್ರೆ ಪ್ರಯೋಜನ ಆಗೋದಿಲ್ಲ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಅವನವೇ ಕೂಡ ತುಂಬಾನೇ ಎನ್ಕ್ವೈರಿಯನ್ನ ಮಾಡ್ಬೇಕಾದ್ರೆ ನಮ್ಮ ಮದರ್ಗೆ ಹುಷಾರಿಲ್ಲ, ಹಾಸ್ಪಿಟಲ್ಗೆ ಹೋಗ್ತಾ ಇದೀವಿ ಅನ್ನೋದಾಗಿ ಹೇಳ್ಕೊತಾರೆ. ನಮ್ಮ ರೀಟಾ ಅವಳನ್ನ ನೋಡ್ಬೇಕಾದ್ರೆ ಡ್ರಾಕುಲಾ ಅವನ ವಿಷಯ ಇವನಿಗೆ ಗೊತ್ತಾಗ್ಬಾರ್ದು ಅಂತ ತುಂಬಾನೇ ತಡಿತಾಳೆ. ಅಂಡ್ ಫೈನಲಿ ಹಾಸ್ಪಿಟಲ್ಗೆ ಕೂಡ ಎಲ್ಲರೂ ಬಂದು ಸೀದಾ ಮಾಮನಾಗಿರುವ ಹರ್ಷನನ್ನ ಹಿಡ್ಕೊಟ್ಟು ಇವನ ತಲೆ ಕೆಟ್ಟೋಗಿದೆ, ಇವನನ್ನ ಅಡ್ಮಿಟ್ ಅನ್ನ ಮಾಡ್ಕೊಂಡು ಟ್ರೀಟ್ಮೆಂಟ್ ಅನ್ನ ಕೊಡಿ ಅನ್ನೋದಾಗಿ ಸೀದಾ ಇವನನ್ನೇ ಡಾಕ್ಟರ್ ಕೈಗಾಗಿನೇ ತಳ್ಬಿಡ್ತಾರೆ. ಆ ನಂತರ ನಮ್ಮ ಫ್ಯಾಮಿಲಿ ಸೇಫ್ ಆಗಿನೇ ವಾಪಸ್ಸು ಕಾರಿನ ಒಳಗಡೆಗಾಗಿನೇ ಬಂದು ಕಾಡಿನ ಕಡೆಗಾಗಿನೇ ಹೊರಟು ಬರ್ತಾರೆ. ಅಂಡ್ ಇದೇ ರೀತಿಯಾಗಿ ಇವರು ಬರ್ತಿರ್ಬೇಕಾದ್ರೆ ಸಾಮಿ ಅವನ ಗ್ಯಾಂಗು ಕೂಡ ನಮ್ಮ ರೀಟಾ ಅವಳನ್ನ ನೋಡಿ ಇವಳನ್ನ ಫಾಲೋ ಮಾಡಿ ಕಾರನ್ನ ನಿಲ್ಸೋದಿಕ್ಕಾಗಿನೇ ಮುಂದೆ ಬರ್ತಾರೆ. ಬಟ್ ಆದ್ರೆ ಕೊನೆ ಕ್ಷಣದಲ್ಲಿ ಪೊಲೀಸ್ ಆಗಿರುವ ಕಾಮರಾಜ್ ಕೂಡ ನಮ್ಮ ರೀಟಾ ಅವಳನ್ನ ಕೊಂಡು ಹಿಡಿದು ಫಟ್ ಅಂತ ಇವಳ ಮುದ್ದಕ್ಕಾಗಿನೇ ಬಂದು ನಮ್ಮ ಪೂರ್ತಿಯಾದ ಫ್ಯಾಮಿಲಿಯನ್ನ ಲಾಕ್ ಅನ್ನ ಮಾಡ್ತಾನೆ. ನೆಕ್ಸ್ಟ್ ಸೀದಾ ಪೊಲೀಸ್ ಸ್ಟೇಷನ್ಗೆ ಎತ್ತಕೊಂಡು ಬಂದು ಡ್ರಾಕುಲಾ ಅವನ ಕಾರನ್ನ ಕದ್ದಿದ್ಯಾ ಅನ್ನೋದಾಗಿ ನಿನ್ನ ಮೇಲೆ ಕೇಸನ್ನ ಹಾಕ್ತಾ ಇದ್ದೀನಿ. ಅಂಡ್ ಅದು ಅಲ್ಲದೆ 3 ತಿಂಗಳುಗಳ ಕಾಲ ನನ್ನನ್ನ ಸಸ್ಪೆಂಡ್ ಅನ್ನ ಮಾಡ್ಸಿದೆ ಅಲ್ವಾ, ಇವಾಗ ನೋಡು ನಿನ್ನನ್ನ ಜೈಲಿನ ಒಳಗಡೆಗಾಗಿನೇ ಕಳಿಸ್ತೀನಿ. ಒಂದ್ ವೇಳೆ ನಿನ್ಗೆ ಜೈಲಿಗೆ ಹೋಗೋದಿಕ್ಕೆ ಇಷ್ಟ ಇಲ್ಲ ಅಂತ ಅಂದ್ರೆ ನನ್ಗೆ ಮಾಡಿರುವ ಅವಮಾನಕ್ಕೆ 50 ಲಕ್ಷ ಹಣವನ್ನ ಕೊಡು ಅನ್ನೋದಾಗಿ ಕೇಳ್ತಾನೆ.
ಬಟ್ ಆದ್ರೆ ಇಷ್ಟೊಂದು ದೊಡ್ಡ ಮೊತ್ತದ ಹಣ ಇವರ ಹತ್ರ ಎಲ್ಲಿಂದ ಬರ್ಬೇಕು ಅಲ್ವಾ? ಸೊ ಇದನ್ನ ಕೇಳುವ ನಮ್ಮ ಮದರು ಈ ಪೊಲೀಸ್ ಅವನ ಹತ್ರ ತುಂಬಾನೇ ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ಳೋದಿಕ್ಕಾಗಿ ನೋಡ್ತಾರೆ. ಯಾವ ಮಟ್ಟಿಗೆ ಅಂದ್ರೆ ಕಾಲನ್ವೇ ಕೂಡ ಹಿಡ್ಕೊಂಡು ನಮ್ಮನ್ನ ಬಿಡ್ಬಿಡು ಅನ್ನೋದಾಗೆಲ್ಲ ಕೇಳ್ತಿರ್ತಾರೆ. ಸೊ ಇದನ್ನ ನೋಡುವ ಪೊಲೀಸು ನಿಮ್ಮ ಹತ್ರ ಕೊಡೋದಿಕ್ಕೆ ಹಣ ಇಲ್ಲ ಅಂದ್ರೆ ನಿನ್ನ ಕೊನೆ ತಂಗಿ ಇದ್ದಾಳೆ ಅಲ್ವಾ, ಅವಳನ್ನ ಒಂದು ರಾತ್ರಿ ನನ್ನ ಹತ್ರ ಮಲ್ಕೊಳ್ಳೋದಿಕ್ಕಾಗಿ ಕಳ್ಸೋನದಾಗಿನೇ ಕೇಳ್ಬಿಡ್ತಾನೆ. ಅಷ್ಟೇ ಈ ಮಾತನ್ನ ಕೇಳ್ಬೇಕಾದ್ರೆ ನಮ್ಮ ರೀಟಾಗೆ ಎಷ್ಟರ ಮಟ್ಟಿಗೆ ಕೋಪ ಬರುತ್ತೆ ಅಂದ್ರೆ ಯಾರ ಬಿರಿಯಾಗಿ ಇವಳ ಬಾಯಿಗೆ ಏನೆಲ್ಲ ಬರುತ್ತೋ ಎಲ್ಲವನ್ನ ಬೈಯೋದಿಕ್ಕೆ ಶುರುವನ್ನ ಮಾಡ್ಕೋತಾಳೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಸೊಳ್ಳೆಗಳನ್ನ ಓಡ್ಸೋದಿಕ್ಕೆ ಸ್ಮೋಕಿಂಗ್ ಎಫೆಕ್ಟ್ ಅನ್ನ ಹಾಕೋದಿಕ್ಕೆ ಒಬ್ಬ ವ್ಯಕ್ತಿ ಬರ್ತಿರ್ತಾನೆ. ಅಂಡ್ ಅದನ್ನ ನೋಡುವ ನಮ್ಮ ರೀಟಾ ಮೆಷಿನ್ ಅನ್ನ ಕಿತ್ಕೊಂಡು ಈ ಪೂರ್ತಿಯಾದ ಸ್ಟೇಷನ್ ಒಳಗಡೆಗೆ ಹೊಗೆಯನ್ನ ತುಂಬಿಸ್ಬಿಡ್ತಾಳೆ. ಆ ನಂತರ ಇದೇ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಂಡು ನಮ್ಮ ಪೂರ್ತಿಯಾದ ಫ್ಯಾಮಿಲಿಯನ್ನುವೇ ಕರ್ಕೊಂಡು ಪೊಲೀಸ್ ಸ್ಟೇಷನ್ ಅನ್ನ ಬಿಟ್ಟು ಹೊರಗಡೆಗಾಗಿನೇ ಎಸ್ಕೇಪ್ ಆಗಿ ಬರ್ತಾಳೆ ನೋಡಿ. ಆ ನಂತರ ಇವರ ಕಾರನ್ನ ಫುಲ್ ಸ್ಪೀಡ್ ನಲ್ಲಿ ಓಡಿಸ್ಕೊಂಡು ಬರ್ತಿರ್ಬೇಕಾದ್ರೆ ಆ ಸ್ವಾಮಿ ಇವರನ್ನ ಫಾಲೋವನ್ನ ಮಾಡ್ಕೊಂಡು ಬರ್ತಿದ್ದ ಅಲ್ವಾ, ಇವಾಗ್ಲೂ ಕೂಡ ನಮ್ಮ ರೀಟಾ ಅವಳ ಕಾರನ್ನ ಫಾಲೋ ಮಾಡೋದಿಕ್ಕೆ ಶುರು ಮಾಡ್ಕೋತಾನೆ. ಅಂಡ್ ಈ ವಿಷಯ ನಮ್ಮ ರೀಟಾ ಅವಳಿಗೆ ಕೂಡ ಗೊತ್ತಾಗಿ ಸೀದಾ ಒಂದು ಕಾಡಿನ ಒಳಗಡೆಗಾಗಿನೇ ಬಂದು ನಿಲ್ಲಿಸ್ತಾಳೆ. ಅಂಡ್ ಫೈನಲಿ ಆ ಸ್ವಾಮಿ ಅವನ ಗ್ಯಾಂಗು ಕೂಡ ನಮ್ಮ ರೀಟಾ ಅವಳನ್ನ ಹಿಡಿದು ನಿಮ್ಮ ಹತ್ರ ಇರುವ ಬಾಡಿಯನ್ನ ನಮ್ಗೆ ಹ್ಯಾಂಡ್ ಓವರ್ ಅನ್ನ ಮಾಡಿ, ಇಲ್ಲಾಂದ್ರೆ ನಿಮ್ಮ ಕಥೆಯನ್ನ ಮುಗಿಸ್ತೀನಿ ಅಂತ ಬೆದರಿಕೆಯನ್ನ ಹಾಕ್ಬೇಕಾದ್ರೆ ನಮ್ಮ ರೀಟಾಗವೇ ಕೂಡ ಇದೇ ತಾನೇ ಬೇಕಾಗಿದ್ದದ್ದು. ಸೊ ಖುಷಿಯಿಂದಾನೆ ತಗೊಳ್ಳಿ ಅನ್ನೋದಾಗಿನೇ ಹೇಳಿ ಕಾರಿನ ಡಿಕ್ಕಿಯನ್ನ ಓಪನ್ ಮಾಡೋದಿಕ್ಕೆ ಬರ್ಬೇಕಾದ್ರೆ ಎಲ್ಲರಿವೆ ಶಾಕ್. ಯಾಕಂದ್ರೆ ಡಿಕ್ಕಿ ಒಳಗಡೆ ಇಬ್ಬರು ಮಡಗಿರುವ ಸೂಟ್ ಕೇಸು ಆ ಜಾಗದಲ್ಲಿ ಕಾಣಿಸ್ತಾನೆ ಇಲ್ಲ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಬ್ರೋಕರ್ ಆಗಿರುವ ಲುಲ್ಲುವನ್ನ ತೋರಿಸ್ಬೇಕಾದ್ರೆ ಇವಾಗ ನಮ್ಗೆ ಒಂದು ದೊಡ್ಡ ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾರೆ ನೋಡಿ. ಅದೇ ನಮ್ಮ ರೀಟಾ ಅವಳ ಫ್ಯಾಮಿಲಿ ಮಾಮನಾಗಿರುವ ಅರ್ಜುನನ್ನ ಕರ್ಕೊಂಡು ಹಾಸ್ಪಿಟಲ್ ಒಳಗಡೆಗೆ ಎಳ್ಕೊಂಡು ಬರ್ಬೇಕಾದ್ರೆ ಈ ಬ್ರೋಕರ್ ಆಗಿರುವ ಲುಲ್ಲು ನಮ್ಮ ರೀಟಾ ಅವಳ ಕಾರಿಂದ ಆ ಸೂಟ್ ಕೇಸ್ ಅನ್ನ ಆಲ್ರೆಡಿ ಅಭ್ಯಾಸನ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾನೆ. ಯಾಕಂದ್ರೆ ಈ ಬಾಡಿಯನ್ನ ರೆಡಿಗಾಗಿ ಕೊಟ್ಟು 5 ಕೋಟಿ ಹಣವನ್ನ ನಾವು ಪಡ್ಕೊಳ್ಳೋಣ ಅಂತ ಪ್ಲಾನ್ ಅನ್ನ ಮಾಡಿದ್ದಾನೆ. ಅಂಡ್ ಅದೇ ರೀತಿ ಇವಾಗ ರೆಡ್ಡಿಗೆ ಕಾಲ್ ಅನ್ನ ಮಾಡಿ ನಿನ್ಗೆ ಬೇಕಾಗಿರೋದನ್ನ ನಿನ್ಗೆ ತಲುಪಿಸ್ತೀನಿ, 5 ಕೋಟಿ ಹಣವನ್ನ ನನ್ಗೆ ಕೊಡು ಅಂತ ಡಿಮ್ಯಾಂಡ್ ಅನ್ನ ಮಾಡ್ತಾನೆ. ಅಷ್ಟೇ ಇದನ್ನ ಕೇಳ್ಬೇಕಾದ್ರೆ ಆ ಮೂರ್ತಲೆ ಆಗಿರುವ ರೆಡ್ಡಿಗೆ ತಲೆಯೆಲ್ಲ ಕೆಟ್ಟೋಗುತ್ತೆ. ಒಂದ್ಸಲ ನೋಡಿದ್ರೆ ಈ ಲುಲ್ಲು ನನ್ನ ಹತ್ರ ಬಾಡಿ ಇದೆ ಅಂತಾನೆ, ಇನ್ನೊಂದ್ಸಲ ರಾಜು ನನ್ನ ಹತ್ರ ಇದೆ ಅಂತಾನೆ, ಅಂಡ್ ಆ ಸ್ವಾಮಿ ಕೂಡ ನನ್ನ ಹತ್ರ ಇದೆ ಅಂತ ಹೇಳ್ಕೊತಾನೆ. ಸೊ ಇವಾಗ ಯಾರ ಹತ್ರ ಇದೆ ನೀಟಾಗಿ ಕೇಳ್ಕೊಂಡ್ ಬಿಡೋಣ ಅಂತ ಡೈರೆಕ್ಟ್ ಸ್ವಾಮಿಗೆನೆ ಕಾಲ್ ಅನ್ನ ಮಾಡಿ ಸ್ವಲ್ಪ ಹೊತ್ತಿಗೆ ಮುಂಚೆ ಬಾಡಿ ನಿನ್ನ ಹತ್ರ ಇದೆ ಅಂತ ಹೇಳ್ಕೊಂಡಿದ್ದೆ, ಇವಾಗ ಬ್ರೋಕರ್ ಆಗಿರುವ ಲುಲ್ಲು ಕಾಲ್ ಅನ್ನ ಮಾಡಿ ನನ್ನ ಹತ್ರ ಇದೆ ಅಂತ ಹೇಳ್ಕೊತಾ ಇದ್ದಾನೆ ಅನ್ನೋದಾಗಿ ವಿಷಯವನ್ನ ಹೇಳ್ಕೋಬೇಕಾದ್ರೆ ಇವ್ರಿಗೆ ಕೂಡ ಗೊತ್ತಾಗ್ಬಿಡುತ್ತೆ. ಆದ್ರಿಂದ ಈ ಸ್ವಾಮಿ ಬಾಬು ಅನ್ನುವ ಒಬ್ಬ ವ್ಯಕ್ತಿಯನ್ನ ನಮ್ಮ ರೀಟಾ ಅವಳ ಫ್ಯಾಮಿಲಿಯನ್ನ ಲಾಕ್ ಅನ್ನ ಮಾಡ್ಕೊಂಡು ನೋಡ್ಕೊಳ್ಳೋದಿಕ್ಕಾಗಿನೇ ಹೇಳಿ ಆ ಲುಲ್ಲು ಅವನನ್ನ ಹುಡಿಕೊಂಡು ಆ ಬಾಡಿಯನ್ನ ತಗೊಳ್ಳೋದಿಕ್ಕಾಗಿನೇ ಹೊರಟು ಬರ್ತಾನೆ. ಇನ್ನೊಂದ್ ಕಡೆ ಬಾಬಿ ಅವನ ಗ್ಯಾಂಗ್ ಅನ್ನ ನೋಡ್ಬೇಕಾದ್ರೆ ಅವರು ಸೀದಾ ನಮ್ಮ ರೀಟಾ ಅವಳ ಮನೆಗಾಗಿನೇ ಬಂದು ಅವರು ಎಲ್ಲಿಗೆ ಹೋಗಿದ್ದಾರೆ ಅನ್ನೋದಾಗಿ ಹುಡ್ಕೋದಿಕ್ಕಾಗಿ ಶುರುವನ್ನ ಮಾಡ್ತಾರೆ. ಅಂಡ್ ಇದೇ ರೀತಿ ಇರ್ಬೇಕಾದ್ರೆ ರೀಟಾ ಅವಳ ತಂಗಿಯನ್ನ ಪಾಂಡಿಚೇರಿಯ ಯೂನಿವರ್ಸಿಟಿಗೆ ಡ್ರಾಪ್ ಅನ್ನ ಮಾಡೋದಿಕ್ಕೆ ಹೋಗಿದ್ದಾರೆ ಎನ್ನುವ ವಿಷಯ ಗೊತ್ತಾಗುತ್ತೆ. ಈ ಕಡೆ ಸ್ವಾಮಿ ಅವನನ್ನ ನೋಡ್ಬೇಕಾದ್ರೆ ಆ ಲುಲ್ಲು ಇರುವ ಜಾಗಕ್ಕಾಗಿನೇ ಬಂದು ಸೀದಾ ಬ್ರೋಕರ್ ಆಗಿರುವ ಲುಲ್ಲು ಮತ್ತೆ ಆ ಹುಡುಗಿ ಇಬ್ಬರಿಗೂ ಕೂಡ ಶೂಟ್ ಅನ್ನ ಮಾಡಿ ಆ ಡ್ರಾಕುಲಾವನ ಬಾಡಿಯನ್ನ ಇವರ ಕಂಟ್ರೋಲಿಗಾಗಿನೇ ತಗೋತಾರೆ. ಆ ನಂತರ ಈ ಸ್ವಾಮಿ ರೆಡ್ಡಿಗೆ ಕಾಲ್ ಅನ್ನ ಮಾಡಿ ಇವಾಗ ನಿಮ್ಗೆ ಬೇಕಾಗಿರುವ ಬಾಡಿ ನಮ್ಮ ಹ್ಯಾಂಡ್ ಓವರ್ಗೆ ಬಂದಿದೆ, ಸೊ ನಾವು ಹೇಳುವ ಲೊಕೇಶನ್ಗೆ ದುಡ್ಡನ್ನ ತಗೊಂಡು ಬಂದ್ಬಿಡಿ ಅನ್ನೋದಾಗಿನೇ ಹೇಳ್ಕೊತಾನೆ. ನಂತರ ಈ ಸ್ವಾಮಿ ನಮ್ಮ ರೀಟಾ ಅವಳನ್ನ ಕೂಡಾಕಿ ಮಡಗಿದ್ದಾರೆ ಅಲ್ವಾ, ಆ ಜಾಗಕ್ಕಾಗಿನೇ ಬಾಡಿಯನ್ನವೇ ಕೂಡ ತಗೊಂಡು ಬರ್ತಾನೆ. ಇದನ್ನ ನೋಡುವ ನಮ್ಮ ಫ್ಯಾಮಿಲಿ ಒಬ್ರು ನಿಮ್ಗೆ ಬೇಕಾಗಿರೋದು ಸಿಕ್ಕಿದೆ ಅಂದ್ಮೇಲೆ ನಮ್ಮನ್ನ ರಿಲೀಸ್ ಅನ್ನ ಮಾಡಿ ಅಂತ ಕೇಳ್ಕೊತಾರೆ. ಆದ್ರೆ ಈ ಸ್ವಾಮಿ ನೀವು ಹೊರಗಡೆಗೆ ರಿಲೀಸ್ ಆಗಿ ಹೋದ್ಮೇಲೆ ಪೊಲೀಸ್ ಅವರಿಗೆ ವಿಷಯವನ್ನ ಹೇಳಿ ನಮ್ಮನ್ನ ಸಿಕ್ಕಾಕ್ಸುವ ಪ್ಲಾನ್ ಇರಬಹುದು ಅಲ್ವಾ, ಆದ್ರಿಂದ ನಿಮ್ಮ ಕಥೆಯನ್ನ ಮುಗಿಸೋದು ಸರಿ ಅಂತ ಯೋಚಿಸಿ ಇವನ ಗ್ಯಾಂಗಿನವರಿಗೆ ರೀಟಾ ಅವಳ ಫ್ಯಾಮಿಲಿಯನ್ನ ಮುಗಿಸೋದಿಕ್ಕೆ ಆರ್ಡರ್ ಕೊಡ್ತಾನೆ. ಬಟ್ ಆದ್ರೆ ಬಾಬು ಅನ್ನುವ ವ್ಯಕ್ತಿ ಸ್ವಾಮಿ ಅವನ ಗ್ಯಾಂಗಿನವರನ್ನೇ ಉಡಾಯಿಸೋದಿಕ್ಕಾಗಿನೇ ಶುರು ಮಾಡ್ಕೋತಾನೆ. ಸೊ ಇದನ್ನ ನೋಡುವ ಸ್ವಾಮಿ ಇವನಿಗೆ ಏನಾಯ್ತು ಅಂತ ಟೆನ್ಷನ್ ಆಗ್ಬೇಕಾದ್ರೇನೆ ಗೊತ್ತಾಗುತ್ತೆ. ಅದೇ ನಮ್ಮ ರೀಟಾ ಅವಳ ಫ್ಯಾಮಿಲಿಯನ್ನ ನೋಡ್ಕೊಳ್ಳೋದಿಕ್ಕೆ ಇವನನ್ನ ಬಿಟ್ಟು ಹೋಗಿದ್ರು ಅಲ್ವಾ, ಆ ಟೈಮ್ ನಲ್ಲಿ ನಮ್ಮ ರೀಟಾ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದಾಳೆ. ಅಂದ್ರೆ ಈ ಬಾಬುವಿನ ಹತ್ರಕ್ಕಾಗಿನೇ ಬಂದು ನೀನು ನನ್ನನ್ನ ಪ್ರೀತಿಯನ್ನ ಮಾಡ್ತಾ ಇದೀಯ ಅಂತ ಚೆನ್ನಾಗಿನೇ ಗೊತ್ತಾಗಿದೆ. ಸೊ ಇವರಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ನಮ್ಗೆ ಹೆಲ್ಪ್ ಅನ್ನ ಮಾಡಿಕೊಟ್ರೆ ಹೊರಗೆ ಹೋದ್ಮೇಲೆ ನಾವಿಬ್ಬರಿಗೂ ಕೂಡ ಮದುವೆಯನ್ನ ಮಾಡ್ಕೊಂಡು ನೆಮ್ಮದಿಯಾಗಿ ಬದುಕೋಣ ಅಂತ ಹೇಳ್ಕೊಂಡಿದ್ದಾಳೆ. ಆದ್ರಿಂದ ಈ ಬಾಬುಗೆ ಕೂಡ ನಮ್ಮ ರೀಟಾ ಮೇಲೆ ಲವ್ ಆಗೋಗಿದೆ. ಸೊ ಅದೇ ಕಾರಣಕ್ಕೆ ಇವಾಗ ಸ್ವಾಮಿ ಅವನ ಗ್ಯಾಂಗಿನವರ ಕಥೆಯನ್ನ ಮುಗಿಸ್ತಾ ಇರೋದು. ಅಂಡ್ ಫೈನಲಿ ಇವರ ಲೀಡರ್ ಆಗಿರುವ ಸ್ವಾಮಿ ಅವನ ಕಥೆಯನ್ನವೇ ಕೂಡ ಮುಗಿಸ್ಬಿಡ್ತಾನೆ. ಅಂಡ್ ಇವಾಗ ಹಿಂದಗಡೆಯಿಂದ ನಮ್ಮ ರೀಟಾನೆ ಒಂದು ವಸ್ತುವನ್ನ ತಗೊಂಡು ಬಂದು ಇವನ ತಲೆಗೆ ಹೊಡೆದು ಅನ್ಕಾನ್ಶಿಯಸ್ ಅನ್ನ ಮಾಡ್ತಾಳೆ. ಆ ನಂತರ ನಮ್ಮ ರೀಟಾ ಪೊಲೀಸ್ ಆಗಿರುವ ಕಾಮರಾಜ್ಗೆ ಕಾಲ್ ಅನ್ನ ಮಾಡಿ ನಿಮ್ಗೆ 5 ಕೋಟಿ ಬೇಕು ಅಂದ್ರೆ ಇವಾಗ್ಲೇ ನಾವು ಹೇಳುವ ಲೊಕೇಶನ್ಗೆ ಬನ್ನಿ ಅಂತ ಕರೀತಾಳೆ. ಸೊ 5 ಕೋಟಿ ಹಣದ ಬಗ್ಗೆ ಕೇಳ್ತಿದ್ದಾಗೇನೆ ಈ ಕಾಮರಾಜ್ ಕೂಡ ಫಟಾಫಟ್ ಅಂತ ಈ ಲೊಕೇಶನ್ಗೆ ಕೂಡ ಬಂದು ತಲುಪ್ತಾನೆ.
ಅಂಡ್ ಆ ಪೊಲೀಸ್ ಕೂಡ 5 ಕೋಟಿ ಇದೆ ಅಂತ ಬ್ಯಾಗ್ ಅನ್ನ ಓಪನ್ ಮಾಡಿ ನೋಡ್ಬೇಕಾದ್ರೆ ಅದ್ರ ಒಳಗಡೆ ಡ್ರಾಕುಲಾವನ ಬಾಡಿ ಇದೆಯಲ್ವಾ, ಅದನ್ನ ನೋಡಿ ಒಂದು ಕ್ಷಣಕ್ಕೆನೆ ಶಾಕ್ ಆಗ್ಬಿಡ್ತಾನೆ. ಅಂಡ್ ಇವಾಗ ನಮ್ಮ ಹೀರೋ ಒಂದು ಹೊಸದಾದ ಸ್ಟೋರಿಯನ್ನೇ ಕಟ್ಟಿ ಮಾಡುತ್ತಾಳೆ ನೋಡಿ. ಅಂದ್ರೆ ಈ ಡ್ರಾಕುಲಾ ಅನ್ನುವ ಗ್ಯಾಂಗ್ಸ್ಟರು ಅಚಾನಕ್ ಆಗಿ ನಮ್ಮ ಮನೆ ಒಳಗಡೆಗಾಗಿ ಬಂದ್ಬಿಡ್ತಾನೆ. ಅಂಡ್ ಇವನ ಕಥೆಯನ್ನ ಮುಗಿಸೋದಿಕ್ಕೆ ರೆಡ್ಡಿ ಅನ್ನುವ ಮತ್ತೊಬ್ಬ ಗ್ಯಾಂಗ್ಸ್ಟರು ಈ ಸಾಮಿ ಅವನ ಗ್ಯಾಂಗ್ ಅನ್ನ ನಮ್ಮ ಮನೆ ಒಳಗಡೆಗಾಗಿನೇ ಕಳ್ಸಿ ಇಬ್ರ ನಡುವೆ ಫೈಟ್ ನಡೆದು ಈ ಡ್ರಾಕುಲಾವನ ಕಥೆಯನ್ನ ಮುಗಿಸ್ತಾರೆ. ಆ ನಂತರ ಈ ಸಾಮಿ ಅವನ ಟೀಮು ನಮ್ಗೆ ಬೆದರಿಕೆಯನ್ನ ಹಾಕಿ ಈ ಡ್ರಾಕುಲಾವನ ಬಾಡಿಯನ್ನ ರೆಡ್ಡಿ ಹತ್ರಕ್ಕಾಗಿನೇ ತಲುಪಿಸ್ಬೇಕು, ಆ ರೀತಿ ತಲುಪಿಸಿದ್ರೆ 5 ಕೋಟಿ ಹಣ ಸಿಗುತ್ತೆ ಅನ್ನೋದಾಗಿನೇ ಹೇಳ್ಕೊಂಡಿದ್ದಾರೆ. ಸೊ ನಾವು ಬೇಡ ಅಂದ್ರೂ ಕೂಡ ಜಬರ್ದಸ್ತಿಯಾಗಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಕೊತಾಳೆ. ಸೊ 5 ಕೋಟಿ ಹಣ ಬೇಕು ಅಂದ್ರೆ ಈ ಬಾಡಿಯನ್ನ ರೆಡ್ಡಿಗಾಗಿನೇ ತಲುಪಿಸಿ ಅನ್ನೋದಾಗಿ ಹೇಳ್ಕೋಬೇಕಾದ್ರೆ ಈ ಪೊಲೀಸ್ ಕೂಡ ಮೊದ್ಲು ಬಾಬು ಅವನ ಕಥೆಯನ್ನ ಮುಗಿಸಿ ರೆಡ್ಡಿಗೆ ಕಾಲ್ ಅನ್ನ ಮಾಡಿ ಲೊಕೇಶನ್ಗಾಗಿನೇ ಬರೋದಿಕ್ಕಾಗಿನೇ ಹೇಳ್ತಾನೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಬಾಬಿಗೆ ಕೂಡ ಎಲ್ಲಾ ವಿಷಯಗಳಿವೆ ಗೊತ್ತಾಗಿ ಎಲ್ಲರೂ ಇದೇ ಜಾಗದಲ್ಲಿ ಇದಾರೆ ಅಂತ ಗೊತ್ತಾಗಿ ಇಲ್ಲಿಗೆನೆ ಬಂದ್ಬಿಡ್ತಾನೆ. ಅಂಡ್ ಇವಾಗ ನಮ್ಮ ರೀಟಾ ಮತ್ತೆ ಒಂದು ಸ್ಟೋರಿಯನ್ನ ಕಟ್ಟಿ ಈ ಬಾಬಿಗೆ ಕೂಡ ಒಂದು ಸುಳ್ಳು ಸ್ಟೋರಿಯನ್ನ ಹೇಳ್ತಾಳೆ ನೋಡಿ. ಅಂದ್ರೆ ಇದ್ರಲ್ಲಿ ಪೊಲೀಸ್ ಆಗಿರುವ ಕಾಮರಾಜ್ ಕೂಡ ಶಾಮಿಲ್ ಆಗಿದ್ದಾನೆ ಅಂತ ಹೇಳ್ಕೋಬೇಕಾದ್ರೆ ಹಣದ ಆಸೆಗೆ ನನ್ನ ತಂದೆ ವಿರುದ್ಧವಾಗಿನೇ ನಿಂತ್ಕೊಂಡ ಅಂತ ಯೋಚಿಸಿ ಈ ಬಾಬಿ ಪೊಲೀಸ್ ಅವನ ಕಥೆಯನ್ನವೇ ಕೂಡ ಉಡಾಯಿಸ್ತಾನೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ರೆಡ್ಡಿ ಅವನ ಗ್ಯಾಂಗ್ ಕೂಡ ಈ ಜಾಗಕ್ಕಾಗಿನೇ ಬಂದ್ಬಿಡುತ್ತೆ. ಅಂಡ್ ಇವಾಗ ರೆಡ್ಡಿ ಗ್ಯಾಂಗು ಮತ್ತೆ ಬಾಬಿ ಗ್ಯಾಂಗು ಇಬ್ರ ನಡುವೆ ಮಾಸ್ ಆಗಿರುವ ಫೈಟ್ ಶುರುವಾಗ್ಬಿಡುತ್ತೆ. ಅಂಡ್ ಈ ಫೈಟ್ ನಲ್ಲಿ ಎಷ್ಟೋ ಜನರವೇ ಕೂಡ ತೀರೋಗ್ ಬಿಡ್ತಾರೆ. ಇನ್ನು ಫೈನಲ್ ಆಗಿ ಬಾಬಿ ಮತ್ತೆ ರೆಡ್ಡಿ ಇಬ್ಬರವೇ ಕೂಡ ಫೈಟ್ ಅನ್ನ ಮಾಡ್ಕೋತಿರ್ಬೇಕಾದ್ರೆ ನಮ್ಮ ರೀಟಾ ಹಿಂದೆಯಿಂದ ಒಂದು ಭಾರವಾದ ವಸ್ತುವನ್ನ ತಂದು ಬಾಬಿ ಅವನ ತಲೆಗೆ ಹೊಡೆದು ಅವನನ್ನ ಕೆಳಗಡೆಗಾಗಿನೇ ಕೂರಿಸ್ತಾಳೆ. ಅಂಡ್ ಇದೇ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಂಡು ರೆಡ್ಡಿ ಕೂಡ ಬಾಬಿ ಕಥೆಯನ್ನ ಮುಗಿಸಿ ಹಾಕ್ತಾನೆ. ಅಂಡ್ ಫೈನಲಿ ರೆಡ್ಡಿ ಅವನ ಸೇಡು ತೀರಿ ಹೋಗಿದೆ ಅಲ್ವಾ. ಅಂಡ್ ಅದು ಅಲ್ಲದೆ ನಮ್ಮ ರೀಟಾ ಬಾಬಿ ಅವನ ಕಥೆಯನ್ನ ಮುಗಿಸಿ ರೆಡ್ಡಿ ಅವನ ಪ್ರಾಣವನ್ನವೇ ಕೂಡ ಕಾಪಾಡಿದಾಳೆ ಅಲ್ವಾ. ಆದ್ರಿಂದ ನಿನ್ಗೆ ಏನನ್ನವೇ ಮಾಡೋದಿಲ್ಲ, ನಿಮ್ಮ ಫ್ಯಾಮಿಲಿ ಅವರು ಬದುಕೊಳ್ಳಿ ಹೋಗಿ ಅಂತ ಡ್ಯಾನ್ಸ್ ಅನ್ನ ಮಾಡ್ಕೊಂಡು ಹ್ಯಾಪಿಯಾಗಿನೇ ಹೊರಗಡೆಗಾಗಿ ಬರ್ತಿರ್ತಾನೆ. ಬಟ್ ಆದ್ರೆ ಇವಾಗ ನಮ್ಗೆ ಕೊಡ್ತಾರೆ ನೋಡಿ ನಾವು ಯೋಚನೆ ಕೂಡ ಮಾಡೋದಿಕ್ಕೆ ಆಗದಿರುವ ಒಂದು ಟ್ವಿಸ್ಟ್ ಅನ್ನ. ಅಂದ್ರೆ ನಮ್ಮ ರೀಟಾ ಗನ್ನನ್ನ ತೆಗೆದು ಆ ರೆಡ್ಡಿಗೆ ಪಾಯಿಂಟ್ ಅನ್ನ ಮಾಡಿ ನಿಂತ್ಕೋತಾಳೆ. ನಿನ್ನ ಸೇಡೇನೋ ಮುಗ್ದಾಗಿದೆ, ಬಟ್ ಆದ್ರೆ ನನ್ನ ಸೇಡು ಇನ್ನವೇ ಬಾಕಿ ಇದೆ ಅಂತ ಹೇಳ್ಕೊತಾಳೆ. ಸೊ ಇದರಿಂದ ಕನ್ಫ್ಯೂಷನ್ ಆಗುವ ರೆಡ್ಡಿ ಏನು ಅಂತ ಕೇಳ್ಬೇಕಾದ್ರೆ ಸರಿ ಸುಮಾರು 18 ವರ್ಷಗಳ ಹಿಂದೆ ಮೋಹನ್ ಅನ್ನುವ ಒಬ್ಬ ವ್ಯಕ್ತಿಗೆ 2 ಕೋಟಿ ಹಣವನ್ನ ತಗೊಂಡು ಒಂದು ನಕಲಿ ಪ್ರಾಪರ್ಟಿಯನ್ನ ಮಾರ್ಬೇಕಾದ್ರೆ ಆ ವ್ಯಕ್ತಿ ಕೂಡ ಅದನ್ನ ತಡ್ಕೊಳ್ಳೋದಿಕ್ಕೆ ಆಗದೆ ಸೂಸೈಡ್ ಅನ್ನ ಮಾಡ್ಕೊಂಡಿದ್ದ ಅಲ್ವಾ. ಆ ಮೋಹನ್ ಬೇರೆ ಯಾರಿವೆಲ್ಲ ಸ್ವಂತ ನನ್ನ ಫಾದರೇನೆ. ನಾನು ಎಲ್ಲವನ್ನ ಮರೆತು ನನ್ನ ಫ್ಯಾಮಿಲಿಯ ಜೊತೆ ನೆಮ್ಮದಿಯಾಗಿ ಬದುಕಿರ್ತಿದ್ದೆ. ಬಟ್ ಆದ್ರೆ ನೀನು ಮಾಡಿರುವ ಕರ್ಮ ಮತ್ತೆ ಎಳ್ಕೊಂಡು ನೀನನ್ನ ನನ್ನ ಹತ್ರಕ್ಕಾಗಿನೇ ಕರ್ಕೊಂಡು ಬಂದಿದೆ. ಸೊ ಇವಾಗಕ್ಕೆ ತಕ್ಕ ಪಾಠವನ್ನ ಕಲಿಸ್ತೀನಿ ನೋಡು ಅಂತ ಫೈರ್ ಅನ್ನ ಮಾಡಿ ರೆಡ್ಡಿ ಅವನ ಕಥೆಯನ್ನ ಮುಗಿಸಿ ಹಾಕ್ತಾಳೆ. ಅಂದ್ರೆ ನಮ್ಮ ರೀಟಾಗೆ ಆಗಿರುವ ಅನ್ಯಾಯಕ್ಕೆ ನ್ಯಾಯವನ್ನವೇ ಕೂಡ ಪಡ್ಕೋತಾಳೆ. ಅಂಡ್ ಈ ರೆಡ್ಡಿ ತಂದಿರುವ 5 ಕೋಟಿ ಹಣ ಕೂಡ ನಮ್ಮ ಫ್ಯಾಮಿಲಿ ಅವರ ಕೈಗಾಗಿನೇ ಸಿಗುತ್ತೆ. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋವೇನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ಎಂತದೇ ಒಂದು ಅದ್ಭುತವಾದ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.